ಸಕ್ಸಸ್ಫುಲ್ ವುಮೆನ್ ಆಗೇ ಆಗ್ತೀನಿ. ಸರಿ ಬಿಡು. ಎನರ್ಜಿ ಬೇಕಂದ್ರೆ ಎಣ್ಣೆ ಹಾಕ್ಬೇಕು. ನುಗ್ಗೆಕಾಯಿ ಇಷ್ಟು ಯುಗಾದಿ ಹಬ್ಬಕ್ಕೆ ಶಿವರ್ ಮನೆ ಕಡೆಯಿಂದ ಬಂದಿರೋ ಬಾಗಿನ ಫ್ರೆಂಡ್ಸ್. ವಾಷಿಂಗ್ ಮಿಷಿನ್ ಕರಿತೈತು, ಬಟ್ಟೆಗಳೆಲ್ಲ ಒಗ್ದಿದ್ದೀನಿ, ಎತ್ತಿ ಸೈಡ್ಗೆ ಹಾಕೋಬಾ ಅಂತ ಹುಷಾರಾಗಿ ಇಟ್ಕೊಂಡಿದ್ದೆ, ಒಡೆದೋಯ್ತು. ನನ್ನ ಜೀವನ ಚೂರ್ ಚೂರಾಗೋಯ್ತೆ. ಹುಡುಕಿದ್ರೆ ನಯ ಪೈಸೆ ಸಿಗ್ತಾ ಇರ್ಲಿಲ್ಲ, ಚಾಕ್ಲೇಟ್ ಆದ್ರೂ ಸಿಕ್ಕೈತೆ. ಮೈ ಮೇಲೆ ಕಣ್ಣಿರ್ಬೇಕು, ಸಾರಿ ಮೈಯೆಲ್ಲ ಕಣ್ಣಾಗಿರ್ಬೇಕು, ಮತ್ತೆ ಬಂದ್ರೆ ತಗೊಂಡ್ರಾಯ್ತು. ಖತಮ್. ಬೆಳಗ್ಗೆಯಿಂದ ನಾನು ಏನೇ ಮುಟ್ಟಿದ್ರು ಹಾಳಾಗ್ತೈತಪ್ಪಿ, ಮುಟ್ಟಿದ್ದೆಲ್ಲ ಹಾಳೆ. ಸಾರ್ಥಕವಾಯ್ತು. ಕರೆಂಟ್ ಜೊತೆ ಕಬಡ್ಡಿನೇ ಆಡ್ಬಿಟ್ಟಿದ್ದೀನಿ. ಮನೇನು ಎತ್ತು ತೊಳೆದು ಒಣಗಾಕ್ಬಿಡ್ತಾ ಇದ್ದೆ. ಆ ರೀತಿ ಟಾಮ್ ಈ ಗೆಟಪಲ್ಲಿ ಮಧ್ಯರಾತ್ರಿ ಎಲ್ಲೂ ಹೋಗ್ಬೇಡ ಟಾಮ್. ನೀವ್ ನಿದ್ದೆ ಮಾಡಕ್ಕೆ, ನಾನ್ ಕೆಲಸ ಮಾಡಕ್ಕೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವನ ವಿಷಯ ಗೊತ್ತಾದ್ರೆ ಒಳಗೊಳಗನೆ ಕುಲ್ಲಿ ಕುಲ್ಲಿ ಅಳ್ತಾನೆ. ಸಿಡಿಲ್ ಬಡ್ದು ಕ್ಷಾಮ ಬಂದು ಅಂದ್ರೆ ಅಪರೂಪಕ್ಕೆ ಡ್ಯಾನ್ಸ್ ಮಾಡ್ಬಾರ್ದು, ಡೈಲಿ ಡ್ಯಾನ್ಸ್ ಮಾಡ್ಬೇಕಾ? 10-15 ನಿಮಿಷದಲ್ಲಿ ಅಡ್ಗೆ ಆಗ್ಬೇಕು ಅಂದ್ಬಿಟ್ಟು ಈ ತರ ಮಾಡ್ತಾ ಇದೀನಿ. ಹಾಲ್ ಸಾರು, ಬಿಸಿ ಬಿಸಿ ಮುದ್ದೆ ಅಂದ್ರೆ ಈ ತರ ಅರ್ಥ. ನಾನ್ ತಿಂದಿಲ್ಲ, ಇವ್ರು ತಿಂದ ಹಾಕವ್ರೆ ಅಂತ. ಬೆಳಿಗ್ಗೆ ಹುಣ್ಸೆಹಣ್ಣು ಬಳಸಬಾರ್ದು, ಕಪ್ಪಾಗಿ ಹೋಗ್ತೈತೆ. ಇದು ಚಿನ್ನದ ಅಂತ. ರಾಯರ್ ಫೋಟೋ ಇಲ್ವಾ ಅಂತ ಕೇಳ್ತಿದ್ರಲ್ಲ ಫ್ರೆಂಡ್ಸ್, ಈ ತರ ಲಕ್ಷ್ಮೀ ದೇವಿನ ಇಟ್ಕೊಳ್ಳೋದು. ಹಾಯ್ ಫ್ರೆಂಡ್ಸ್, ಮತ್ತೆ ನಮ್ಮ ಹಾಯ್ಕೊಂಡು ತಿನ್ನೋ ಕೆಲಸಕ್ಕೆ ನಾನು ಜಾಯ್ನ್ ಆಗ್ತಾ ಇದ್ದೀನಿ. ಸುಮ್ಮನೆ ಹಿಂಗ್ ಬಂದೆ, 4-5 ಬಿದ್ದಾವೆ. ಮಾದೇಶ್ವರ ಬೆಟ್ಟಕ್ಕೆ ಹೋಗಕ್ಕೆ ಮುಂಚೆ ಎಲ್ಲ 5 ಇಕ್ಕಿದೆ. ನನ್ನ ಬರೋಷಲ್ ಕೋತಿಗಳೆಲ್ಲ ಹಾಯ್ಕೊಂಡು ತಿನ್ಕೊಂಡಿದ್ದೆ ಇವುಗಳನ್ನ, ಅದಕ್ಕೆ ಇಷ್ಟೊಂದು ಬಿದ್ದಾವಲ್ಲ. ಈ ಸಲ ಇದ್ರಲ್ಲಿ ಬಾದಾಮಿ ತೆಗಿತೀನಿ ಫ್ರೆಂಡ್ಸ್, ಸೇಲ್ ಮಾಡೇ ಮಾಡ್ತೀನಿ. ಸಕ್ಸಸ್ಫುಲ್ ವುಮೆನ್ ಆಗೇ ಆಗ್ತೀನಿ. ಸರಿ ಬಿಡು, ಆಯ್ತು ಬಿಡು. ಇಷ್ಟು ಸಿಕ್ಕೈತೆ ಫ್ರೆಂಡ್ಸ್, ಸಾಕು. ಇಷ್ಟಾದ್ರೂ ಸಿಕ್ತಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಯಾಕಂದ್ರೆ ಊರಲ್ಲಿ ಹಬ್ಬ, ರೇಡಿಯೋ ಸೌಂಡ್ ಕೇಳಿಸ್ತೈತಲ್ಲ ಫ್ರೆಂಡ್ಸ್. ರೋಡೆಲ್ಲ ಫುಲ್ ಜಿಗಿ ಸೀರಿಯಲ್ ಸೆಟ್ಗಳು ನೋಡಕ್ಕೆ ಖುಷಿ, ಆದ್ರೆ ನೋಡಕ್ಕಾಗ್ತಿಲ್ಲ ಫ್ರೆಂಡ್ಸ್. ಇಲ್ಲಿಂದ ಕಾಣಿಸ್ತಾ ಇಲ್ಲ. ಶಿವನ ಹೇಳ್ತಿದ್ದೀನಿ, ಒಂದ್ ರೌಂಡ್ ರೋಡ್ ಕಡೆ ಓಡಾಡ್ಕೊಬರೋಣ ಬಾ, ಸೀರಿಯಲ್ ಸೆಟ್ ನೋಡ್ಕೊಂಡು ಅಂತಂದ್ರೆ ಅದನ್ನ ಯಾವ್ದು ಹುಟ್ಟದಾಗಿಂದ ನೋಡ್ಲಿಲ್ಲ ಅಂತಿದ್ದೆ. ಅದೆಲ್ಲ ನಮ್ಮ ಹೆಣ್ಮಕ್ಳು ಖುಷಿ, ಏನ್ ಮಾಡಕ್ಕಾಗಲ್ಲ. ಅವನು ದೇವದಸ್ತರ ಮನೆ ಅಲಿತವನೆ. ಅವ್ನಿಗೆ ಮೇಕಪ್ ಮಾಡ್ಬಿಟ್ಟಿದ್ದೀನಲ್ಲ ಫ್ರೆಂಡ್ಸ್, ನೆನ್ನೆಯಿಂದ ಮೇಕಪ್ ಹಂಗೆ ಐತೆ. ಎಲ್ಲರೂ ನೋಡಿ ನಗ್ತಾವ್ರೆ. ಆದ್ರೆ ಇಲ್ಲಿ ಬಿಡಿ ಫ್ರೆಂಡ್ಸ್, ಅವ್ನು ನೋಡಿ ಮುಖದಲ್ಲಿ ಸ್ಮೈಲ್ ಬರ್ತಿತ್ತಲ್ಲ, ಅದೇ ಸಾಕು ನನಗೆ. ಓಕೆ ಫ್ರೆಂಡ್ಸ್, ಇವತ್ತು ಗುರುವಾರ. ಇವತ್ತೇನಂದ್ರೆ ನಾಳೆಯಿಂದ ಶುಕ್ರವಾರ ಹಬ್ಬ ಅಲ್ವಾ ಫ್ರೆಂಡ್ಸ್. ನಾವೇನ್ ಹಬ್ಬ ಮಾಡಲ್ಲ ಫ್ರೆಂಡ್ಸ್, ಮನೆ ದೇವ್ರ ಜಾತ್ರೆ ಅಲ್ಲ, ಅದಕ್ಕೋಸ್ಕರ ಎಲ್ಲ ಪ್ರಿಪರೇಷನ್ ನಡೀತಾ ಐತೆ. ಮನೆ ಕ್ಲೀನಿಂಗು ಅದು ಇದು ಮಾಡ್ಕೊಳ್ಳೋದು, ಸಿಂಪಲ್ ಆಗಿ ಏನ್ ಮಾಡ್ಕೋತೀವಿ ಅದಕ್ಕೆ. ಇವತ್ತು ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಒಂದ್ ವಾರದಿಂದ ನಾನು ಧೂಳು ಹೊಡೆದಿಲ್ಲ, ಏನು ಹೊಡೆದಿಲ್ಲ. ಅದಕ್ಕೆ ಮನೆ ಎಲ್ಲ ಧೂಳಾಗೈತೆ. ಈ ಧೂಳು ಮನೆನ ಇವತ್ತು ನಾವು ಕ್ಲೀನ್ ಮಾಡಬೇಕು. ಅದೇ ಇವತ್ತಿನ ಟಾಪಿಕ್ ಫ್ರೆಂಡ್ಸ್, ಹೌಸ್ ಡೀಪ್ ಕ್ಲೀನಿಂಗು. ಒಂದ್ ಸ್ವಲ್ಪ ಬಟ್ಟೆಗಳನ್ನ ನೆನ್ನೆ ವಾಶ್ ಮಾಡಿಕೊಂಡೆ, ಇನ್ನೊಂದ್ ಚೂರವೆ, ಅವು ವಾಶ್ ಮಾಡ್ಕೋಬೇಕು. ಟಾಮ್ ಕಮ್ಯಾ, ನಿನ್ ಬಂದ್ರೆ ನನ್ಗೆ ಇಂಟ್ರೆಸ್ಟ್ ಬರ್ತೈತೆ ಮನೆ ಕ್ಲೀನಿಂಗ್ಗೆ, ಬಾ. ಏನಿವತ್ತು ಸ್ಟೈಲಾ, ಹೇರ್ ಸ್ಟೈಲಾ ಅಂತ ಅನ್ಕೋತಿದ್ದೀರಲ್ಲ ಫ್ರೆಂಡ್ಸ್. ಮನೆ ಕ್ಲೀನ್ ಮಾಡಿಬೇಕಂದ್ರೆ ನಮ್ಗೆ ಎನರ್ಜಿ ಬೇಕು. ಎನರ್ಜಿ ಬೇಕಂದ್ರೆ ಎಣ್ಣೆ ಹಾಕ್ಬೇಕು. ತಲೆಗೆ ಎಣ್ಣೆ ಹಾಕ್ಬಿಟ್ಟು ಗಂಟು ಹಾಕ್ಬಿಟ್ಟು ಪ್ರಶಾಂತವಾಗಿ ಮನೆ ಕ್ಲೀನ್ ಮಾಡ್ತೀನಿ ಸಂಜೆವರೆಗೂ. ರಾತ್ರಿ 10 ಗಂಟೆ ಆದ್ರೂ ಆಯ್ತು. ಅದಕ್ಕೂ ಮುಂಚೆ ಶಿವನೇನೆ ಐಟಮ್ಸ್ ತಂದಿತ್ತಲ್ಲ ಫ್ರೆಂಡ್ಸ್ ಊರಿಂದ, ಅದು ಏನೇನೆಲ್ಲ ತಂದೈತೆ ನೋಡ್ಕೊಂಡು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಟಾಮಗೆ 4 ಬಿಸ್ಕೆಟ್ ಕೊಡ್ಬೇಕು. ನಿನ್ನ ಮುಖವನ್ನು ತೋರಿಸು ತಂದೆ. ಅಲ್ಲೇ ತಿನ್ನು, ಅದ್ ಕಬಾಬ್ ಕೋರ್ ಫ್ರೆಂಡ್ಸ್. ಎಳ್ದೆ ಆಗ್ತಾನ ಅಲ್ಲಿ. ಏನೋ ಕಬಾಬ್ನ ನಾನು ಡಸ್ಟ್ಬಿನ್ ಒಳಗೆ ಮುಚ್ಚಿಕ್ತಂಗೆ. ನಾನು ಅಷ್ಟು ಚೀಪ್ ಅನ್ಸ್ತೀನಿ ಅವನ್ಗೆ ಫ್ರೆಂಡ್ಸ್. ಇದ್ರಲ್ಲಿ 3 ಬಿಸ್ಕೆಟ್ ಆಯ್ತು ದೊಡ್ಡವು, ಇನ್ನ 2 ಇತ್ತು, ರಾತ್ರಿ ಖಾಲಿ ಆಯ್ತು. ಅದೇನಂದ್ರೆ ನೆನ್ನೆ ಟಾಮು ದೊಡ್ಡ ಫ್ಯಾನ್ ಬಂದಿದ್ರು. ಅವ್ರ ಟಾಮುಗೋಸ್ಕರ ಬಿಸ್ಕೆಟ್, ನನಗೋಸ್ಕರ ಒಂದು ಸ್ಪೆಷಲ್ ಫಲೂದಾ ಐಸ್ ಕ್ರೀಮ್ ಅದೇನೋ ಮಿಕ್ಸ್ ಆಗಿತ್ತು ಫ್ರೆಂಡ್ಸ್. ಆ ರೆಸಿಪಿನ ಒಂದಿನ ನಾನು ಟ್ರೈ ಮಾಡ್ತೀನಿ. ಅದೆಲ್ಲ ತಂದ್ಕೊಟ್ರು, ಫುಲ್ ಖುಷಿ ಆಯ್ತು ನನಗೆ. ನನಗಿಂತ ಟಾಮುಗೆ ಚೆನ್ನಾಗಿ ನೋಡ್ಕೊಂಡಿದ್ದು ಫುಲ್ ಖುಷಿ ಆಯ್ತು. ಅವ್ನು ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾನೆ. ಅವನೇ ಫೀಲ್ ತಗೋತಾವನೆ ಹಂಗೆ ಸೆಲೆಬ್ರಿಟಿ ತರ. ಓಕೆ ಫ್ರೆಂಡ್ಸ್, ಕೆಲಸ ಸ್ಟಾರ್ಟ್ ಮಾಡೋಣ. ಕೊನೆಗೂ ಕೇಳಿ ಕಾಡಿ ಬೇಡಿ ಹುಣ್ಸೆಹಣ್ಣು ಮನೆಗೆ ಬಂತು ಫ್ರೆಂಡ್ಸ್. ಇದು ನನಗೆ ಕಡಿಮೆ ಅಂದ್ರೆ ಒಂದು 3-4 ವರ್ಷ ಬಳಸ್ತೀನಿ ಇಷ್ಟೇ. ಹೋದ್ಸಲ ಇಷ್ಟು ಕಳ್ಸಿದ್ರು, ಇದಕ್ಕಿಂತ ಸ್ವಲ್ಪ ದೊಡ್ಡ ಡಬ್ಬಿ 5 ವರ್ಷ ಬಂತು. ಹುಳ ಆಗಲ್ಲ ಫ್ರೆಂಡ್ಸ್, ಅವ್ರೇನೋ ಒಂಥರ ಮಾಡ್ಕೊಡ್ತಾರೆ. ಏನು ಮಾಡಿಲ್ಲ ಈ ಸಲ. ಅದನ್ನ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೇಳ್ಕೊತೀನಿ ಫ್ರೆಂಡ್ಸ್. ಆಮೇಲೆ ಫೋನ್ ಮಾಡಿ ಇದನ್ನ ಹೆಂಗಿ ಸೇಫ್ಟಿಗೆ ಇಟ್ಕೊಳ್ಳೋದು ಹುಳ ಬೀಳ್ತಿದ್ದಂಗೆ ಅಂತ. ಹುಣಸೆಹಣ್ಣು, ಅವರೆಕಾಳು, ನುಗ್ಗೆಕಾಯಿ, ಕುಂಬಳಕಾಯಿ. ಯಾಕೆ ಟಾಮ್ ಶಾಕ್ ಅಲ್ಲಿ ಇದೆಯಾ? ಇದು ಕೀರಳಿಕಾಯಿ ಫ್ರೆಂಡ್ಸ್. ಒಂದ್ ಸ್ವಲ್ಪ 3 ಕೀರಳಿಕಾಯಿ, 1 ಗಜನಿಂಬೆ, 1 ಮಾಮೂಲಿ ನಿಂಬೆ.
ಎಲ್ಲ ಜಾತಿ ನಿಂಬೆಹಣ್ಣುಗಳು ನನ್ನ ಕೈಲೈತೆ. ಇಷ್ಟು ಫ್ರೆಂಡ್ಸ್, ಸಕ್ಕತ್ತಾಗಿರ್ತೈತೆ ತಿನ್ನಕ್ಕೆ. ಇಷ್ಟು ಯುಗಾದಿ ಹಬ್ಬಕ್ಕೆ ಶಿವ ಅವ್ರ ಮನೆ ಕಡೆಯಿಂದ ಬಂದಿರೋ ಬಾಗಿನ ಫ್ರೆಂಡ್ಸ್, ಶಿವಗೆ ಕೊಟ್ಟಿರೋ ಬಾಗಿನ. ಓಕೆ ಫ್ರೆಂಡ್ಸ್, ಈಗ ತಲೆಗೆ ಎಣ್ಣೆ ಹಾಕೊಳ್ತೀನಿ, ಚೆನ್ನಾಗಿ ಟೈಟಾಗಿ ತಲೆ ಕಟ್ತೀನಿ, ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ. ಮನೆ ಕೆಲಸಕ್ಕೆ ಹೆಣ್ಮಕ್ಳು ಇಳಿಬೇಕಂದ್ರೆ ಈ ತರ ಕುಂಫು ಸ್ಟೈಲೇ ಬೇಕು ಫ್ರೆಂಡ್ಸ್. ಮೇನ್ ಹಾಸಿಗೆ ಮೇಲಿನ ಬಟ್ಟೆಗಳು, ಕಾಲೋರ್ಸೋ ಮ್ಯಾಟ್ಗಳು, ಸ್ವಲ್ಪ ಅವು ಇವುಗಳು ಎಲ್ಲ ಅವಲ್ಲ ಫ್ರೆಂಡ್ಸ್. ಮೊದಲು ಅವುಗಳನ್ನೆಲ್ಲ ವಾಷಿಂಗ್ ಹಾಕ್ಬಿಟ್ಟು ಆಮೇಲೆ ಕ್ಲೀನಿಂಗ್ ಬರ್ತೀನಿ. ನಾನು ಹಬ್ಬ ಒಂದ್ 2-3 ದಿನ ಇರೋಂಗೇನೆ ಎಲ್ಲ ಕೆಲಸಗಳು ಮಾಡ್ಕೊಬಿಡೋಣ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಪ್ರತಿ ಸಲ. ಅದೇನೋ ಮೈಬಾರ, ಅಯ್ಯೋ ಹಬ್ಬ ನಾಳಿದ್ದಿರೋದು, ಆಚೆ ನಾಳಿದ್ದಿರೋದು, ಮಾಡ್ಕೊಂಡ್ರಾಯ್ತು ಅಂತ ಹಿಂಗ್ ಒಂದು ಸಲ ಹಬ್ಬದ ಹಿಂದಿನ ದಿನ ಬುಕ್ ಆಗ್ತೀನಿ, ಫುಲ್ ಪೇಷಂಟ್ ಆಗೋ ತರ. ಅದು ಬೇರೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಧೂಳು ಫ್ರೆಂಡ್ಸ್. ನಾನು ಅನ್ಕೊಂಡೆ ಹೊಸದಾಗಿ ಮನೆಲ್ಲ ರೆಡಿ ಮಾಡಿಸ್ಬಿಟ್ಟು ಪೇಂಟ್ ಹೊಡ್ಸೋರೆ ಓನರು, ಇನ್ನು ಧೂಳೇ ಇರಲ್ಲ ನಮ್ಮ ಮನೇಲಿ ಅಂತ ಕನ್ಸ್ಕಾಣ್ತಾ ಇದ್ದೆ. ಆದ್ರೆ ಇದು ಯಾವತ್ತಿದ್ರು ಧೂಳು ಮನೇನೆ. ಅದೆಲ್ಲಿಂದ ಧೂಳು ಬರ್ತೈತೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಫ್ರೆಂಡ್ಸ್ ಹಬ್ಬದ ಹಿಂದಿನ ದಿನ ಕ್ಲೀನ್ ಮಾಡ್ಕೊಳ್ಳೋಣ, ಹಬ್ಬಕ್ಕೆ ನೀಟಾಗಿರ್ತೈತೆ ಅಂತ. ಅಕಸ್ಮಾತ್ ಮುಂದಾಗೆ ಕ್ಲೀನ್ ಮಾಡ್ಬಿಟ್ರೆ ಕ್ಲೀನ್ ಮಾಡ್ದಂಗೆ ಅನ್ಸಲ್ಲ. ಅದಕ್ಕೆ ಇಷ್ಟು ದಿನ ವೇಟ್ ಮಾಡ್ಬಿಟ್ಟು ಈಗ ಒಂದೇ ಸಲ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ. ಸ್ವಲ್ಪ ಬಕೆಟ್ಗೆ ನೀರು ಮತ್ತೆ ಅರ್ಶಿನ ಉಪ್ಪು ಹಾಕೊಂಡು ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ. ಜೊತೆಗೆ ವಾಷಿಂಗ್ ಮಿಷಿನ್ ಕರಿತೈತು, ಬಟ್ಟೆಗಳೆಲ್ಲ ಒಗ್ದಿದ್ದೀನಿ, ಎತ್ತಿ ಸೈಡ್ಗೆ ಹಾಕೋಬಾ ಅಂತ ಹಾಗೆ ಅದನ್ನು ಮಾಡ್ಕೊಂಡೆ. ಹಿಂಗೆ ಫ್ರೆಂಡ್ಸ್ ಒಂದೇ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಜಾಸ್ತಿ ಟೈಮ್ ತಗೋಬಿಡ್ತಿದೆ. ಒಂದ್ ಕಡೆ ಈ ತರ ಬಟ್ಟೆಗಳು, ಮನೆ ಕ್ಲೀನಿಂಗು ಎಲ್ಲ 2-3 ಕೆಲಸ ಒಂದೇ ಸಲ ಮಾಡ್ಕೊಂಡ್ರೆ ಬೇಗ ಮುಗಿತೈತೆ. ಕೆಲವರು ಹೆಣ್ಮಕ್ಳಂತೂ ತಾಯಿ ಮನೇಲಿ ಇರ್ಬೇಕಾದ್ರೆ ತಟ್ಟೆ ಸಹ ಭಾರ ಆಗ್ತೈತೆ, ಎತ್ತಿಡಕ್ಕೆ ಆಗಲ್ಲ. ಅವ್ರು ಒಂದೇ ಒಂದ್ಸಲ ಮದುವೆ ಮಾಡ್ಕೊಂಡು ನೋಡ್ಲಿ, ಆಟೋಮೆಟಿಕ್ ಆಗಿ ರೋಬ್ ಆಗಿ ಚೇಂಜ್ ಆಗ್ಬಿಡ್ತೀವಿ. ಅಂದ್ರೆ ಅತ್ತೆ ಮನೆ ಅದೊಂಥರ ಎಕ್ಸ್ಪೆರಿಮೆಂಟ್ ಡಿಪಾರ್ಟ್ಮೆಂಟ್ ಇದ್ದಂಗೆ ನಮ್ಮನ್ನ ಆಟೋಮೆಟಿಕ್ ಆಗಿ ರೋಬೋ ಆಗಿ ಮಾಡ್ಬಿಡ್ತೈತೆ, ಗಂಡ ಮಕ್ಳೆಲ್ಲ ಸೇರ್ಕೊಂಡು. ಹಂಗಾಗಿ ನಮ್ಗೆ ಎನರ್ಜಿ ಶಕ್ತಿ ಎಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡ್ತೈತೆ. ಯಾಕಂದ್ರೆ ನಮ್ಮನ್ನ ಬಿಟ್ರೆ ಮಾಡೋರ್ ಗತಿ ಇರಲ್ಲ, ನಾವೇ ಮಾಡ್ಬೇಕು ಅಂತ ಈ ತರ ನಾವು ಸ್ಟ್ರಾಂಗ್ ಆಗ್ಬಿಡ್ತೀವಿ. ಅದ್ ಕೇಳೋದು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ. ಆದ್ರೆ ಇದೆಲ್ಲ ಮಾಡ್ಕೊಂಡು ನಾವು ಪೇಷಂಟ್ ಆಗಿರ್ತೀವಿ ಹಬ್ಬದ ದಿನ. ಗಂಡ ಮಕ್ಳಿಗೆ ಮಾತ್ರ ಹಬ್ಬ ಆಗ್ತಾ ಇರ್ತೈತೆ. ನಮ್ಗೊಳಗೆ ಆಗೋ ಪೇನ್ಸ್ ಏನು ಗೊತ್ತಾಗಲ್ಲ, ಮೈಕೈ ನೋವಿಗೆ ಚಳಿ ಜ್ವರನೇ ಬಂದ್ಬಿಟ್ಟಿರ್ತೈತೆ. ಒಂದೊಂದ್ಸಲ ಭಯನೇ ಆಗ್ತೈತೆ ಹಬ್ಬ ಏನಕ್ಕಾದ್ರೂ ಬರ್ತೈತೋ ಅಂತ. ಈ ಎಣ್ಣೆ ಡಬ್ಬಿನ ಶಿವ 1-2 ತಿಂಗಳಾಗಿತ್ತು ತಂದು ಫ್ರೆಂಡ್ಸ್. ಇದನ್ನ ಯುಗಾದಿ ತನಕ ಮಾಡ್ಬೇಕು ಅಂತ ಹೇಳಿತ್ತು. ಆ ಹೆಸರನ್ನ ನಾನು ಉಳಿಸ್ಕೊಂಡಿದ್ದೀನಿ. ಪರ್ಫೆಕ್ಟ್ ಹೆಂಡತಿ ತರ ಸಂಸಾರ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತು. ಎಣ್ಣೆಗಳು ಜಾಸ್ತಿ ಬಳಸಲ್ಲ ಫ್ರೆಂಡ್ಸ್, ಕರಿಯೋ ಐಟಮ್ಸ್ ಎಲ್ಲ ಆದಷ್ಟು ಕಡಿಮೆ ಮಾಡ್ತೀನಲ್ಲ, ಹಂಗಾಗಿ ಈ ಸಲ ಯುಗಾದಿಗೆ ಅದನ್ನ ಖಾಲಿ ಮಾಡ್ಬಿಟ್ಟು ನನ್ನ ಟಾಸ್ಕ್ ನಾನು ಕಂಪ್ಲೀಟ್ ಮಾಡ್ತೀನಿ. ಲಾಸ್ಟ್ ಅಲ್ಲಿ ಮ್ಯಾಟ್ಗಳು ಹಾಕೊಂಡು ಅದಕ್ಕೊಂದ್ ಸ್ವಲ್ಪ ಸೋಪ್ ಪುಡಿ ಹಾಕೊಂಡೆ. ಮ್ಯಾಟ್ಗಳು ಅಷ್ಟೇ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕ್ಲೀನ್ ಆಗ್ತೈತೆ. ಅದಕ್ಕೆ ವಾಷಿಂಗ್ ಮಿಷಿನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಂಡು ಆಮೇಲೆ ಹಾಲ್ ಕಡೆ ಬಂದೆ. ಹಾಲಲ್ಲಿ ಏನು ಅಷ್ಟೊಂದು ಐಟಮ್ಗಳಿಲ್ಲ, ಮೇಲೆ ಕಂಬಿಗಳು, ಟಿವಿಗಳು, ಸ್ವಿಚ್ ಬೋರ್ಡ್ ಸಹ ನೀರಾಕಿ ಒರೆಸ್ಕೊಳಕ್ ಹೋಗ್ಬಾರ್ದು ಫ್ರೆಂಡ್ಸ್. ಒಣಗಿರೋ ಬಟ್ಟೆನಲ್ಲೇ ಒರೆಸ್ಕೊಳಕ್ ಹೋಗ್ಬೇಕು. 5 ವರ್ಷದಿಂದ ಹುಷಾರಾಗಿ ಇಟ್ಕೊಂಡಿದ್ದೆ, ಒಡೆದೋಯ್ತು. ಇದನ್ನ ಹಿಂಗೆ ಇಟ್ಬಿಟ್ಟು ಈಗ ಶಿವನ ಅಲ್ಲಿ ಅದೇ ಗೊಂಬೆ ಎತ್ಕೊಡು ಅಂತೀನಿ. ಎತ್ಕೊಡಕ್ ಹೋದಾಗ ಸಡನ್ ಆಗಿ ಜಾರು ಬಿದ್ದೋಗೋ ತರ ಸೀನ್ ನಡೆದ್ರೆ ಬದುಕೋತೀನಿ, ಹಿಂಗೆ ಎತ್ತಿದ್ರೆ ಸಿಕ್ಕಾಕೋತೀನಿ. ಇದನ್ನ ಹೆಂಗಾರ ಮಾಡಿ ಶಿವ ಮೇಲೆ ಹಾಕ್ಬೇಕಲ್ಲ ಫ್ರೆಂಡ್ಸ್. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಮ್ಮ ಮನೇಲಿ ಆಂಟಿಕ್ ಪೀಸ್ ಅಂದ್ರೆ ಇದೊಂದೇ ಇದ್ದಿದ್ದು ಫ್ರೆಂಡ್ಸ್. ಶೋ ಕೇಸಲ್ಲಿ ಇಡೋಂಥದ್ದು ಇದೊಂದೇ ಇದ್ದಿದ್ದು ಫ್ರೆಂಡ್ಸ್. ನೋಡಿ, ಟೆಡಿ ಬೇರ್ಸ್ ಮಾಮೂಲಿ, ಇನ್ನೆಲ್ಲ ಡಿಸೈನ್ ಏನು ಇಲ್ಲ, ಇದೊಂದೇ ಇದ್ದಿದ್ದು. ಹೊಡೆದೋಯ್ತಲ್ಲ ಫ್ರೆಂಡ್ಸ್. ಇದು ನೋಡಿದ್ರೆ ಶಿವ ಹೃದಯನೇ ಒಡೆದೋಗುತ್ತೆ. ಹಳೆ ಫಿಲಂ ಹೀರೋ ತರ ಶಾಕ್ ಆಗಿ ನಿಂತ್ಕೊಬಿಡ್ತೈತೆ. ಏನೇನೋ ಸೀನ್ಗಳು ನಡೆದೋಯ್ತವೆ. ಇದು ಹೊಂದ್ಸೋದಾಗಿ ದೇವ್ರೆ. ಇದೊಂಥರ ಕಲ್ಲು ಫ್ರೆಂಡ್ಸ್. ಲೈಟಲ್ಲಿ ಆಫ್ ಮಾಡಿದ್ಮೇಲೆ ಪಳ ಹೊಳಿತಾ ಇತ್ತು. ನಮ್ ಜೀವನನೂ ಹಿಂಗೆ ಹೊಳಿತಾ ಇತ್ತು. ನಮ್ ಜೀವನ ಚೂರಾಗೋಯ್ತೆ. ನನ್ಗೆ ಸ್ವಲ್ಪ ಮೈ ಭಾರ ಫ್ರೆಂಡ್ಸ್. ಬೆಡ್ ಮೇಲೆ ಎಸ್ದೆ ನಾನು, ಅಲ್ಲೇ ಕುತ್ಕೋತಿದ್ದಂತ. ಈ ಜಂಪಾಗಿ ಕೆಳಗ್ ಬಿಡ್ತಿತ್ತಂತ, ಯೋಚನೆನೂ ಮಾಡಿಲ್ಲ. ವಾಷಿಂಗ್ ಮಿಷಿನ್ ಒಳಗೆ ಚಾಕ್ಲೇಟ್ ಫ್ರೆಂಡ್ಸ್. ಎಂತ ಗಂಡ ಚಾಕ್ಲೇಟ್ ತಗೊಂಡ್ ಜೇಬಲ್ ಇಟ್ಕೊ ಬಂದೈತೆ. ನಾನ್ ನೋಡ್ತೀರ ಆಗ್ತೆ, ಯಾವತ್ತು ಜೇಬಲ್ ಏನು ಸಿಗಲ್ಲ ಅಂತ. ಹುಡುಕಿದ್ರು 9 ಪೈಸೆ ಸಿಗ್ತಾ ಇರ್ಲಿಲ್ಲ, ಚಾಕ್ಲೇಟ್ ಆದ್ರೂ ಸಿಕ್ಕೈತೆ. ಅದು ಒಗ್ದಿ ಒಣಗಾಕದ್ಮೇಲೆ. ಈ ಅವತಾರ ನೋಡಿದ್ರೆ ಈ ಜನ್ಮಕ್ ನಾನು ಮನೆ ಕ್ಲೀನ್ ಮಾಡ್ದಂಗೆ. ಇದಕ್ಕೆ ಬೇಕು ಅರ್ಧ ಗಂಟೆ. ಶಿವನೇ ಶಂಭುಲಿಂಗೇಶ್ವರ.
ಇವತ್ತು ನಾನು ಹೆಂಗ್ ಮುಟ್ಟಿದ್ರು ಪಡ ಪಡ ಉದುರ್ತಾವ ಹೆಂಗೆ. ಮನೇಲಿ ಏನು ಮುಟ್ಟಂಗೆ ಇಲ್ಲ, ಎಲ್ಲ ಟೈಟ್ ಮಾಡ್ಬಿಡ್ತೀನಿ. ಯಾಕೆ ಟೈಟೇ ಆಗ್ತಾ ಇಲ್ಲ. ಇದು ಗ್ಲಾಸ್ ಇವತ್ತು ಆದಷ್ಟು ಮೈ ಮೇಲೆ ಕಣ್ಣಿರ್ಬೇಕು, ಸಾರಿ ಮೈಯೆಲ್ಲ ಕಣ್ಣಾಗಿರ್ಬೇಕು. ನಮ್ಮನೆ ಒಂಥರ ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದ್ದಂಗೆ ಫ್ರೆಂಡ್ಸ್. ಇದು ಮೈಕೈ ನೋವುದ ಎಣ್ಣೆ, ನೋವಿನ ಎಣ್ಣೆ, ಹರಳೆಣ್ಣೆ, ನಮ್ ತಲೆಗೆಣ್ಣೆ, ಔಪ ಇದು ನನ್ನ ಫೇಸ್ಗೆ ಎಣ್ಣೆ, ಹಾಲು ಎಣ್ಣೆ, ಸಾಸಿವೆ ಎಣ್ಣೆ ಸಹ. ಯಾವ್ದಾರ ಎಣ್ಣೆ ಬೇಕಾದ್ರೆ ನಮ್ಮ ಮನೆಗೆ ಬರ್ಬೋದು ಆರಾಮಾಗಿ. ಯಾರದು ಎಲ್ಲ ಎಣ್ಣೆ, ಸಾಂಬಾರ್ ಎಣ್ಣೆ ಮನೇಲಿ ಐತೆ, ಕೊಬ್ಬರಿ ಎಣ್ಣೆ ಅಲ್ಲಿ ದೇವ್ರ ಗುಡದೈತೆ. ಸ್ಲೋಲಿ ಮಾಸ್ಕ್ ಕೊರೋನಾ ಹೋಯ್ತಲ್ಲ ಫ್ರೆಂಡ್ಸ್, ಮಾಸ್ಕ್ ಅಂತ ಎಸ್ತು ಬಿಡ್ತೀನಿ, ಮತ್ತೆ ಬಂದ್ರೆ ತಗೊಂಡ್ರಾಯ್ತು. खत्म ಎಲ್ಲ ಕೊರೋನಾನೇ ನೆನಪಾಗ್ತೈತೆ. ಮತ್ತೆ ಬರಬಾರ್ದು ನಮ್ಮ ದೇಶಕ್ಕೆ. ಇಷ್ಟು ಧೂಳೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಪುಟ್ಟ ಮನೆ ಬೇಗ ಆಗೋಗಿರ್ತೈತೆ ಅಂತ ಅನ್ಕೊಳ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಚಾನ್ಸ್ ಎಲ್ಲ 2 ಅವರ್ ಟೈಮ್ ತಗೊಂತು. ಚಿಕ್ಕ ಮನೆಗಳೇ ಜಾಸ್ತಿ ಇಕ್ಕಟ್ಟಲ್ಲಿ ಸಂದಿಗೊಂದಿಲ್ಲ ಒರ್ಸಕ್ಕೆಲ್ಲ ಕಷ್ಟ ಆಗೋದು. ಹಾಸಿಗೆ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಹಾಸಿಗೆ ಮೇಲೆ ಕವರ್ ಹಾಕೊಂಡು ದಿಮ್ ಕವರ್ ಎಲ್ಲ ಹಾಕೊಂಡೆ. ಇವಾಗ ಕಂಪ್ಲೀಟ್ ಆಗಿ ಮನೆ ಕ್ಲೀನ್ ಆಯ್ತು ಅಂತ ಅನ್ಕೊಂಡ್ರೆ ಫ್ರೆಂಡ್ಸ್, ಇಲ್ಲ, ಮನೆ ಒರ್ಸದ ಮೇಲೆನೆ ಅದು ಕಂಪ್ಲೀಟ್ ಆಗಿ ಕ್ಲೀನ್ ಆಗೋದು. ಇಷ್ಟೆಲ್ಲ ಮುಗಿದ್ರೆ ಒಂದು ಅರ್ಧದಷ್ಟು ಕೆಲಸ ಮುಗಿಸ್ಕೊಂಡಿದೀವಿ ಅಂತ ಒಂದ್ ಸ್ವಲ್ಪ ಉಸಿರಾಡ್ಬೋದು. ಆಮೇಲೆ ಚಾಕು ಏನೋ ಕತ್ರಿ ಎತ್ಕೊಂಡ್ ಬಂದ. ನನ್ ಜೊತೆ ಯಾಕೆ ಕಟ್ ಮಾಡ್ತೀಯಪ್ಪಿ? ನನ್ ಜೊತೆ ಗೊಬ್ಬರ ಹಾಕಿ ಬೆಳೆಸ್ತಾ ಇದೆಯಾ ಕಷ್ಟಪಟ್ಟಿ. ಇವಾಗ ಈ ಫ್ಯಾನ್ ಗತಿ ಕಾಣಿಸ್ಬೇಕಂದ್ರೆ ಸ್ಕ್ರೂ ಡ್ರೈವರ್ ಬೇಕು. ಅದ್ರಲ್ಲಿ ಅದ್ ತೋರಿಸ್ತಾ ಇದೀಯಾ? ನಾನ್ ಕತ್ರಿ ಮಾತ್ರ ನೋಡ್ದೆ. ಆ ಮುಖ ಎತ್ಕೊಂಡು ಹೆಂಗ್ ಓಡಾಡ್ತಾ ಇದೀಯ ಟಾಮ್, ನೀನು ಚೈನೀಸ್ ತರ ಕಾಣಿಸ್ತಿದೀಯಾ. ನೀನ್ ಬೇಕಾದ್ರೆ ಮನೆ ಬಿಟ್ಟು ಹೋಗು, ಟಾಮ್ ಮಾತ್ರ ಹೋಗ್ಬಾರ್ದು. ಅವನ್ ನಮ್ಮನೆ ಮಗ ಮಗಳು, ಅವನಲ್ಲ ಅವಳು, ಅವನಲ್ಲ ಅವಳು. ಬಾಗ್ಲಾಗ್ತೀನಿ ಅವ್ನು, ನಿನ್ನಿಷ್ಟ. ಬಂದಿಲ್ಲ ಅಂದ್ರೆ ನಿಂದೆ ಬಲ ಕುದುರೆತಿತ್ತು ಅಷ್ಟೇ. ಏನ ಬರೋದು ಇಲ್ಲ, ಇರುವಲ್ಲೇ ಬರುವಲ್ಲೇ. ನಡಿ ಒಳಗೆ. ಫ್ಯಾನ್ ಕ್ಲೀನ್ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೋ, ಕಲ್ತ್ಕೋ. ನೋಡು ಮುಖ ಹೆಂಗೈತೆ, ಇಬ್ರು ಮಾತ್ರ ಸಖತ್ತಾಗಿ ಸೂಟ್ ಆಯ್ತು. ನೋಡ್ತಾವನಪ್ಪಿ ಬರಕ್ಕೆ ನಿನ್ ಜೊತೆ. ಬೆಳಗ್ಗೆಯಿಂದ ನಾನು ಏನೇ ಮುಟ್ಟಿದ್ರು ಹಾಳಾಗ್ತೈತಪ್ಪಿ, ಮುಟ್ಟಿದ್ದೆಲ್ಲ ಹಾಳೆ. ಸಾರ್ಥಕವಾಯ್ತು. ಈ ಫ್ಯಾನ್ ಒಂದ್ ಗತಿ ಆಗೋಕ್ ಮುಂಚೆ ಬಾ. ಕ್ಲೀನ್ ಮಾಡ್ಬೇಡ, ಇದು ಬಿಚ್ಕೊಡ್ ಸಾಕು, ನಾನು ಕ್ಲೀನ್ ಮಾಡ್ತೀನಿ. ಬಿಡಪ್ಪಿ, ಬಿಚ್ಕೊಡ್. ಅದ್ ಯಾವತ್ತೂ ಬಿಚ್ಚಿಲ್ಲ, ಹೇಗ್ ಕೂಡ್ಸ್ಬಿಟ್ಟಿ? ಬರ್ತೈತಾ? ಮತ್ತೆ ಹೇಳಿಲ್ಲ ಜೋರಾಗೆ. ನಮ್ ಮುಟ್ಟಿದೆಲ್ಲ ಹಾಳು. ನೆಟ್ ತರ ಐತೆ. ಹಾ ಕರೆಕ್ಟ್, ಹಿಂಗ್ ಮಾಡಿದ್ರೆ ಬರ್ತೈತೆ. ಹೋನಪ್ಪಿ ಇಲ್ಲಿ ನೋಡು, ಹಿಂಗ್ ಬತ್ತಾ ಐತೆ. ನೋಡಪ್ಪಿ ಬರ್ತೈತೆ. ಅಂದ್ರೆ ಬಿಚ್ಚನ ಅಂತ ಬತ್ತಾಯ್ತಾ ಹೋಗ್ತೈತ ಗೊತ್ತಾಗ್ತಾ ಇಲ್ಲ. ಬರಲ್ಲ ಸುಮಾರು ವರ್ಷ ನೀರ್ ಹಾಕ್ಬಿಟ್ಟೆ ಮೋಟ್ರಿಗೆ. ಇಲ್ಲ, ಇಂಟ್ಬಿಟ್ಟು ಒರ್ಸ್ಕೊತೀನಿ ಅಷ್ಟೇ. ಮೋಟ್ರ್ ನೀರ್ ಹಾಕಲ್ಲ, ಮಾತ್ರ ಫಸ್ಟ್ ಎಲ್ಲ ಸೋಪ್ ಇದು ಬಟ್ಟೆ ಉಜ್ಜೋ ಬ್ರಷ್ ತಗೊಳೋದು, ಸೋಪ್ ಉಜ್ಜೋದು, ಉಜ್ಜಿ ನೀರ್ ಹಾಕ್ತೊಳೆಯೋದು, ಹಂಗೆಲ್ಲ ಮಾಡ್ತಿದ್ದೆ ಫ್ರೆಂಡ್ಸ್. ಕರೆಂಟ್ ಜೊತೆ ಕಬಡ್ಡಿನೇ ಆಡ್ಬಿಟ್ಟಿದ್ದೀನಿ. ಈ ಟೈಮಲ್ಲಿ ಏನಾರ ಫ್ಯಾನ್ ಕಿಟ್ಟೋಗ್ಬಿಡ್ಬೇಕು, ರಾತ್ರಿ ಬೆಳಗಾಗೋಷ್ಟಲ್ಲಿ ಉಸಿರುಗಟ್ಟು ಸತ್ತಾಗಿರ್ತೀನಿ ನಾನು. ಅಷ್ಟು ಸೆಕೆ ಫ್ರೆಂಡ್ಸ್, ಇರಕ್ಕೆ ಆಗ್ತಾ ಇಲ್ಲ. ಮಳೆಗಾಲ ಬೆಸ್ಟ್ ಅನ್ಸ್ತಿತ್ತು ನನಗೆ.
ಕೊನೆಗೂ ನಾನೇ ಕ್ಲೀನ್ ಮಾಡಿ ಹಾಕ್ದೆ ಫ್ರೆಂಡ್ಸ್. ಇದೆಲ್ಲ ಸಣ್ಣ ಪುಟ್ಟದಲ್ಲ, ಹೆಣ್ಮಕ್ಳು ಕಲ್ತಿರ್ಬೇಕು. ಹೊಸ ಫ್ಯಾನ್ ಆಯ್ತು ಇವಾಗ ನಮ್ದು. ಬೇಸಿಗೆ ಟೈಮಲ್ಲಿ ಜಾಸ್ತಿ ಬರ್ತಿದೆ, ಫ್ಯಾನ್ ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಹಂಗಾಗಿ ಈಗ ಇದನ್ನ ಎತ್ತಿಟ್ಬಿಟ್ಟು ಮನೆ ಹೊಸ್ಬಿಡ್ತೀನಿ ಬೇಗ ಬೇಗ. ಹೆಂಗೋ 6 ಗಂಟೆ ಒಳಗಡೆ ಮನೆ ಎಲ್ಲ ಗುಡಿಸಿ ಒರೆಸಿ ಬಾಗಿಲಿಗೆಲ್ಲ ನೀರು ಹಾಕೋಬಿಟ್ಟೆ, ಸಮಾಧಾನ ಆಯಿತು. ಆಮೇಲೆ ನೀರೊಲೆಗೆ ಬೆಂಕಿ ಹಾಕೊಳ್ತಾ ಇದ್ದೀನಿ. ನೀರು ಕಾಯೋಷ್ಟರಲ್ಲಿ ಮಿಕ್ಕಿದ ಕೆಲಸಗಳೆಲ್ಲ ಮುಗಿಸ್ಕೋಬೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮಾಡಿದ ಕೆಲಸನೇ ನಾನು ಪಾತ್ರೆ ತೊಗೊಳಕ್ಕೆ ಬಂದೆ. ಏನಿದು ಇಷ್ಟೊಂದು ಪಾತ್ರೆ, ಒಂದು ವಾರದಿಂದ ರಾಶಿ ಹಾಕೊಂಡಿದ್ನ ಅನ್ಕೊಂತಾ ಇದ್ದೀರಾ ಫ್ರೆಂಡ್ಸ್? ಚಾನ್ಸೇ ಇಲ್ಲ, ಒಂದೇ ದಿನದ ಪಾತ್ರೆ ಅದು. ಅದರಲ್ಲಿ ಅರ್ಧ ಬಳಸಿರೋವಿದ್ರೆ ಇನ್ನು ಅರ್ಧ ಬಳಸದೇ ಇರೋವೇ ಅವೆ. ಹೆಂಗೆ ಅಂದರೆ ಮನೆ ಕ್ಲೀನ್ ಮಾಡ್ತಾ ಇದ್ನಲ್ಲ, ಅವಾಗ ಏನಾರು ಒಂದು ಸ್ವಲ್ಪ ಧೂಳು ಕಂಡ್ಬಿಡ್ತಂದ್ರೆ ಆ ಪಾತ್ರೆ ಎತ್ತಾಕೊಬಿಡೋದು. ತೊಳೆದಿರ್ತೀನಿ ನೆನ್ನೆನೋ ಮನೇನೋ, ಆದರೂ ಮನ್ಸು ಕೇಳಲ್ಲ, ಅದನ್ನ ಎತ್ತಾಕೊಂಡು ತೊಳೆದು ಬಿಡಬೇಕು. ಒಂದು ಸ್ವಲ್ಪ ಮನೆ ಏನಾರು ಚಿಕ್ಕದಾಗಿ ಇದ್ದಿದ್ರೆ, ಸ್ವಲ್ಪ ಎತ್ತಂಗಿದ್ದಿದ್ರೆ, ಆಂಜನೇಯ ಸ್ವಾಮಿ ತರ ಶಕ್ತಿ ಏನಾರ ಇದ್ದಿದ್ರೆ ಮನೇನು ಎತ್ತು ತೊಳೆದು ಒಣಗಾಕ್ಬಿಡ್ತಾ ಇದ್ದೆ. ಆ ರೇಂಜ್ಗೆ ನಾನಲ್ಲ ಫ್ರೆಂಡ್ಸ್, ಎಲ್ಲ ಹೆಣ್ಮಕ್ಳು ಹಿಂಗೇನೆ, ಸ್ವಲ್ಪ ದುಳ್ಕೊಂಡ್ರು ನಾವು ಎತ್ತಾಕ್ಬಿಡ್ತೀವಿ. ಹಬ್ಬ ಟೈಮಲ್ಲಂತೂ ಹೇಳ್ಬೇಕಾ, ಫುಲ್ ಕಂಪ್ಲೀಟಾಗಿ ಕ್ಲೀನಾಗಿರಬೇಕು ಮನೆ, ಅಲ್ಲಿ ತನಕ ಸಮಾಧಾನ ಆಗಲ್ಲ. ಇಲ್ಲಾಂದ್ರೆ ಹಬ್ಬನೇ ಕಂಪ್ಲೀಟ್ ಆಗಲ್ಲ ನಮಗೆ. ಹಬ್ಬ ಅಂದರೆ ಮಾಡೋದು, ತಿನ್ನೋದು, ಜಾತ್ರೆ ನೋಡೋದು, ಪಲ್ಲಕ್ಕಿ ನೋಡೋದು ಅಲ್ಲ ಫ್ರೆಂಡ್ಸ್. ಇದೆಲ್ಲ ಕ್ಲೀನ್ ಮಾಡೋದೇ ಹೆಣ್ಮಕ್ಳಿಗೆ ಹಬ್ಬ. ಇದೊಂಥರ ಮಾರಿ ಹಬ್ಬನೇ ಅಂತಾನೆ ಹೇಳ್ಬೇಕು. ನಾನೆಲ್ಲ ತೊಳೆದಿಕ್ಕದ್ಮೇಲೆ ಶಿವ ಅಳಿಲ್ ಸೇವೆ ಅಂತ ಈ ಪಾತ್ರೆ ಎತ್ಕೊಂಡೋಗಿ ಆಚೆ ಇಡ್ತು. ಅದು ಎತ್ತಕ್ಕಾಗಲ್ಲ, ಸಿಕ್ಕಾಪಟ್ಟೆ ತೂಕ ಇತ್ತು ಅಂದ್ಬಿಟ್ಟು ಆಮೇಲೆ ಬಟ್ಟೆಗಳೆಲ್ಲ ಜಾಲ್ಸ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಹೋದ್ಸಲ ಬಟ್ಟೆ ಹೋಗಿದಾಗ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ, 1 ಸಲ ಅಲ್ಲ 2-3 ಸಲ ಬಟ್ಟೆ ಜಾಲಸ್ರಿ ಅಂತ. ಅಲ್ಲ, 4 ಸಲ ಬಟ್ಟೆ ಜಾಲಸ್ರಿ ಅಂತ ಏನೋ ಕಾಮೆಂಟ್ ಮಾಡಿದ್ರು. ಅಂದ್ರೆ ಪ್ರತಿ ಸಲ ಜಾಲ್ಸೋದನ್ನು ನಾವು ತೋರ್ಸಕ್ಕಾಗಲ್ವಲ್ಲ ಫ್ರೆಂಡ್ಸ್, ಲಾಂಗ್ ಆಗ್ಬಿಡ್ತೈತೆ ವಿಡಿಯೋ. 2 ಸಲ ಜಾಲ್ಸ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ನಾನು. ಅದಕ್ಕೆ ಮೇಲೆ ನನ್ನ ಕೈಲಿ ಆಗೋದಿಲ್ಲ, ಅದಕ್ಕೆ ಮೇಲೆ ಕೊಳೆನೂ ಇರೋದಿಲ್ಲ. 2 ಸಲ ಜಾಲ್ಸ್ಕೊಂಡ್ರೆ ಸಾಕು. ಜಾಲ್ಸಿ ಹಿಂಡ್ಕೊಂಡಿರೋ ಬಟ್ಟೆಗಳೆಲ್ಲ ಆಚೆ ಇಟ್ಬಿಟ್ಟು ಆಮೇಲೆ ನೀರ್ ಮನೆ ತೊಳ್ಕೊಳ್ಳೋಣ ಅಂತ ಅನ್ಕೊಂಡೆ. ಯಾಕಂದ್ರೆ ಸೋಪುಡಿ ನೀರು ವೇಸ್ಟ್ ಮಾಡಬಾರ್ದಲ್ಲ. ಹಬ್ಬ ಅಂದ್ರೆ ಮೈನು ನೀರ್ ಮನೆ, ಈ ಟಾಯ್ಲೆಟ್ ಅವನನ್ನು ಸಹ ಕ್ಲೀನ್ ಮಾಡ್ಬೇಕು. ಬಟ್ಟೆ ಉಜ್ಜೋ ಬ್ರಷ್ ಅಲ್ಲಿ ಉಜ್ಜುತ್ತಾ ಇದೀನಿ ಫ್ರೆಂಡ್ಸ್, ಬರೀ ಕೈಯಲ್ಲಿ ಉಜ್ಜುತ್ತಾ ಇಲ್ಲ. ಇದೆಲ್ಲ ಮಾಡುವಾಗ ಅನ್ಸಿದ್ ನನಗೊಂದೇ, ನಾವೇನು ಹಬ್ಬ ಮಾಡಲ್ಲ, ಒಬ್ರು ನೆಂಟರು ಬರಲ್ಲ ನಮ್ಮ ಮನೆಗೆ, ಆದ್ರೂ ಇಷ್ಟೆಲ್ಲ ಮಾಡ್ತಾ ಇದೀನಿ. ಅಕಸ್ಮಾತ್ ನೆಂಟ್ರೇನಾರ ಬರಂಗಿದ್ದಿದ್ರೆ ಹೆಂಗೆ ನನ್ನ ಕತೆ ಅಂತ ಯೋಚನೆ ಮಾಡಿದೆ. ಏನ್ ಬರ್ಲಿ ಯಾರು ಇರ್ಲಿ ಫ್ರೆಂಡ್ಸ್, ನೀಟಾಗಿ ಮಾಡ್ಬಿಡ್ಬೇಕು ನಮ್ಮ ಸಮಾಧಾನಕ್ಕಾದ್ರೂ. ಇಷ್ಟೆಲ್ಲ ಕತ್ಲೆನಲ್ಲಿ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಶಿವ ಮತ್ತೆ ಟಾಮು ಬಗ್ಗು ಸಹ ನೋಡ್ತಾ ಇಲ್ಲ ಫ್ರೆಂಡ್ಸ್. ಅದೇ ದುಃಖಕರವಾದ ವಿಷಯ ಅಂದ್ರೆ ಇವತ್ತು. ಟಾಮ್, ಯಾಕೆ ಅನಾಥ ಮಗುತರ ಮಲಗಿದ್ಯಾ? ನನಗೆ ಸೆಕ್ಯೂರಿಟಿ ಗಾರ್ಡಾ? ಟಾಮ್ ಈ ಗೆಟಪ್ ಅಲ್ಲಿ ಮಧ್ಯರಾತ್ರಿ ಎಲ್ಲೂ ಹೋಗ್ಬೇಡ ಟಾಮ್. ಕುಮಾರ್, ಯಾಕೆ ಟಾಮನ್ ಮನೆಯಿಂದ ಆಚೆ ಹಾಕಿದ್ಯಾ? ನೋಡಲ್ಲಿ ಅನಾಥ ಮಗು ತರ ಮಲಗವನೆ. ಹೋಗು ಟಾಮ್ ಒಳಗೆ. ಪಾಪ ಕರಿಬೇಕು ತಾನ ಒಳಗೆ. ಈಗ ನನ್ ಮುಂದಿನ ಕೆಲಸ ಮಾಡ್ಬೇಕಂದ್ರೆ ನನ್ಗೆ ಹೊಟ್ಟೆಗೆ ಏನಾರ ಬೇಕೇ ಬೇಕಪ್ಪಿ. ಅದೇ ಪುಳಿಯೋಗ್ರೆ ಬಗ್ಗಿಸ್ಬಿಡುವ. ಇದೇವ ಭಾಷೆ? ಟೀ ಮಾಡ್ಲಾ? ಟೀ ಮಾಡ್ಕೊಂಡು ಟಾಮೋದ್ 2 ಬಿಸ್ಕೆಟ್ ತಿಂದ್ರೆ ಎನರ್ಜಿ ಬರ್ತಿದೆ ಫ್ರೆಂಡ್ಸ್ ಮುಂದಿನ ಕೆಲಸಕ್ಕೆ. ನೋಡಿ ಫ್ರೆಂಡ್ಸ್, ಇದೇ ನನ್ನ ದೊಡ್ಡ ಕೆಲಸ ಕಾದಿದೆ. ಟೀ ಮಾಡ್ಕೊಂಡ್ ಕುಡಿವಾ, ಎನರ್ಜಿ ಚೆನ್ನಾಗ್ ಬರ್ತಿದೆ. ನೀವ್ ನಿದ್ದೆ ಮಾಡಕ್ಕೆ, ನನ್ ಕೆಲಸ ಮಾಡಕ್ಕೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟಾಮು ಪಾಲ ಇದು, ಅವನ್ ಪಾಲಲ್ಲಿ ಒಂದ್ ಸ್ವಲ್ಪ ಹಾಲನ್ನ ಸಾಲ ತಗೋತೀನಿ. ಬೆಲ್ಲ ಟೀ ಮಾಡ್ತಾ ಇದೀನಿ ಫ್ರೆಂಡ್ಸ್. ನಾನೆಲ್ಲ ಒಟ್ಟಿಗೆ ಹಾಕಿ ಇಟ್ಬಿಡ್ತೀನಿ. ನನ್ಗೇನಾರ ತಲೆ ಸುತ್ತು ಬಂದಿದ ತಕ್ಷಣನೇ, ಅಂದ್ರೆ ಹೊಟ್ಟೆ ಹಸಿಗೆ ಏನಾರ ಸುಸ್ತಾಗಿದ ತಕ್ಷಣ ಈ ತರ ಮಾಡ್ಬಿಡ್ತೀನಿ. ಒಡ್ಕೊಳ್ಳಲ್ಲ ಫ್ರೆಂಡ್ಸ್, ಆರಾಮಾಗಿ ಬರ್ತೈತೆ ಬೆಲ್ಲ ಹಾಕಿದ್ರೆ. ಬಿಸಿ ಬಿಸಿ ಗಟ್ಟಿ ಗಟ್ಟಿ ಬೆಲ್ಲದ ಕಾಫಿ 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 ಸಾರಿ ಟೀ 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 ಸ್ವಲ್ಪನೇ ಪೀ ಕಪ್ಪಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇದು ಟಾಮು ಬಿಸ್ಕೆಟ್ ಫ್ರೆಂಡ್ಸ್. ಸೌಂಡ್ ಇಲ್ದಿರ ತಿನ್ಬೇಕು, ತಡಾರ ಅಂತ ಬಂದ್ಬಿಡ್ತಾನೆ. ಯಾಕಂದ್ರೆ ಆಲ್ರೆಡಿ ಸಂಜೆ ತಿಂದವನೆ, ನೈಟ್ ಊಟ ಮಾಡಲ್ಲ. ತಮಟ ಹೊಡಿತಾರಪ್ಪಿ ಪಲ್ಲಕ್ಕಿ ಇವತ್ತು. ನಾವ್ ನೋಡಿದ್ರೆ ಈ ಅವತಾರ ಸೌಂಡ್ ಇಲ್ದಿರ ತಿನ್ಬೇಕು. ಸ್ವಲ್ಪ ಕವರ್ ಸೌಂಡ್ ಬಂದ್ರು ಮುಗಿಸ್ತದೆ. ಅವ್ನ್ ಬಿಸ್ಕೆಟ್ ಕದ್ದು ತಿನ್ನೋದ್ರಲ್ಲಿ ಮಜಾನೇ ಬೇರೆ. ಹೊಟ್ಟೆ ಹಸಿತಿದೆ ಫ್ರೆಂಡ್ಸ್, 4 ಬಿಸ್ಕೆಟ್ ತಿಂತೀನಿ ಅಷ್ಟೇ. ಅವನ ವಿಷಯ ಗೊತ್ತಾದ್ರೆ ಒಳಗೊಳಗನೆ ಕುಲ್ಲಿ ಕುಲ್ಲಿ ಅಳ್ತಾನೆ. ಸಿಡಿಲ್ಪಡೆದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಮಂಚದ ಕೆಳಗೆ ಎಷ್ಟು ಕಣ್ಣೀರ್ ಸುರ್ಸವನೋ ಏನೋ, ಅವನ ಒಳಗಡೆ ಫ್ರೆಂಡ್ಸ್. ಮುಂದೆ ಸ್ಟೆಪ್ಪರ್ ಹಾಕ್ಬಿಟ್ಟು ಬರುವ ಪಪ್ಪಿ ಹಬ್ಬದಲ್ಲಿ. ತಪ್ಪ ಮುಚ್ಚಿ ನಾನು ಹಾಕ್ತೀನಿ, ನೋಡ್ಬೇ ಬಾ. ಏನ್
ತಪ್ಪು? ಪಬ್ಲಿಕ್ ಡ್ಯಾನ್ಸ್ ಮಾಡೋರು ಇವಾಗ ಫಿಲಮ್ಗಳಲ್ಲಿ ಥಿಯೇಟರ್ಗಳೆಲ್ಲ ನೋಡಲ್ಲ ಫ್ರೆಂಡ್ ಡ್ಯಾನ್ಸ್ ನಡೀತು ಕಣ. ನೀನ್ ಯಾವಾಗ ಅಪ್ರೂಪ ಡ್ಯಾನ್ಸ್ ಆಡಿದ್ರೆ ಅಂದ್ರೆ ಅಪರೂಪಕ್ಕೆ ಡ್ಯಾನ್ಸ್ ಮಾಡ್ಬಾರ್ದು, ಡೈಲಿ ಡ್ಯಾನ್ಸ್ ಮಾಡ್ಬೇಕಾ? ಓಕೆ ಫ್ರೆಂಡ್ಸ್, ಇನ್ಮೇಲೆ ಡೈಲಿ ರೋಡಲ್ಲಿ ಡ್ಯಾನ್ಸ್ ಮಾಡ್ತೀನಿ. 2000 years later. ಫ್ರೆಂಡ್ಸ್ ಫ್ರೆಶ್ ಆಗಿ ಬಂದು ದೇವ್ರ ಗುಡ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ದೇವ್ರ ಗುಡ ಕ್ಲೀನ್ ಮಾಡಿದೆ, ದೇವ್ರ ಸಾಮಾನು ಇಟ್ಟಿತ್ತೆ, ಫೋಟೋನೆಲ್ಲ ಎತ್ತಿಟ್ಟೆ. ಆಮೇಲೆ ನೋಡಿದ್ರೆ ಇದಕ್ಕೆ 2 ಅವರ್ ಬೇಕೇ ಬೇಕು ಟೈಮು ನನಗೆ. 2 ಅವರ್ ಅಂದ್ರೆ ಹತ್ತತ್ರ 11:30 12 ಗಂಟೆ ಆಗ್ತೈತೆ. ಅಷ್ಟೋ ಶಿವ ತಲೆ ಸುತ್ತ ಬಿದ್ದೋಗ್ತೈತೆ ಹೊಟ್ಟೆಸಿಗೆ. ಅದಕ್ಕೆ ಅಡಿಗೆ ಮಾಡ್ಬಿಡ ಅಂತ ಬಂದೆ ಫ್ರೆಂಡ್ಸ್. ಅಡಿಗೆ ಮಾಡ್ಬಿಡ್ತೀನಿ, ಆಮೇಲೆ ದೇವ್ರ ಗುಡ ಕ್ಲೀನಿಂಗ್ ಎಲ್ಲ ನಿಧಾನಕ್ಕೆ ಇಟ್ಕೋತೀನಿ. ಅದಕ್ಕೆ ನಾನು ಒಂದು ಅಡಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಮುದ್ದೆನೆ ಮಾಡ್ತೀನಿ. ನಾವ್ ಇಂಥ ಕೆಲಸಕ್ಕೆಲ್ಲ ಜಾಯ್ನ್ ಆಗ್ಬೇಕು ಅಂದ್ರೆ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಮುದ್ದೆ ತಿನ್ಬೇಕು. ಅದಕ್ಕೆ ಅರ್ಧ ಸೊರೆಕಾಯಿ ಐತೆ, ಮೂಲಂಗಿ ಐತೆ, ಇವೆರಡು ಹಾಕ್ಬಿಟ್ಟು ಮಾಡೋ ಸಾರ್ ಅಂದ್ರೆ ಒನ್ ಅಂಡ್ ಓನ್ಲಿ ಹಾಲ್ ಸಾರ್. ಅದನ್ನೇ ಮಾಡೋಣ ಅಂತೀನಿ ಫ್ರೆಂಡ್ಸ್. ಅದಕ್ಕೆ 1 ಲೀಟರ್ ಹಾಲು ತರಿಸ್ಕೊಂಡೆ, ಚೆನ್ನಾಗಿರ್ತೈತೆ. ಸೊರೆಕಾಯಿ ಹೋದ್ಸಲ ಮಾಡಿದೆ, ಬರೀ ಸೊರೆಕಾಯಿ ಹಾಕ್ಬಿಟ್ಟು. ತುಂಬಾ ಜನ ಮಾಡಲ್ಲ ಸೊರೆಕಾಯಲ್ಲಿ ಅಂತ ಹೇಳಿದ್ರೆ, ಮಾಡ್ತಾರೆ ಫ್ರೆಂಡ್ಸ್. ಸೊರೆಕಾಯಲ್ಲಿ ಆರಾಮಾಗಿ ಮಾಡ್ಬೋದು, ಚೆನ್ನಾಗಿರ್ತೈತೆ. ಮೂಲಂಗಿಲಂತೂ ಸೂಪರ್ ಡೂಪರ್ ಆಗಿರ್ತೈತೆ. ಅದನ್ನ ಇವಾಗ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನಾನು ಹಂಗೆ ಒಂದು 10 ಆಲೂಗಡ್ಡೆ ಹಾಕೊಳ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಮೂಲಂಗಿ ಮತ್ತೆ ಸೊರೆಕಾಯಿ ಎರಡೂ ನೀರ್ ಬಿಟ್ಕೊಳ್ತೈತೆ. ಸಾರು ಗಟ್ಟಿಯಾಗಿ ಮಾಡಕ್ ಹೋದ್ರೆ ನೀರ್ ಬಿಟ್ಕೊತೈತೆ. ಆಲೂಗಡ್ಡೆ ಹಾಕಿದ್ರೆ ಮ್ಯಾನೇಜ್ ಆಗ್ತೈತೆ. ಹಂಗೆ ಐಡಿಯಾ ಫ್ರೆಂಡ್ಸ್, ಐಡಿಯಾ. ನೋಡೋಣ ಹೆಂಗ್ ಬರುತ್ತೋ ಏನೋ. ಹೆಸರು ಕಾಳು ಹುರಿದಾಕಿ ಏನೋ ಒಂದು ಮಾಡ್ತೀನಿ ಫ್ರೆಂಡ್ಸ್. ವಿಚಿತ್ರವಾಗಿ ಮಾಡಕ್ ಹೋಗಲ್ಲ ಇವತ್ತು, ಟೇಸ್ಟ್ ಆಗಿ ಮಾಡ್ತೀನಿ. ವಿಚಿತ್ರವಾಗಿ ಮಾಡಿದ್ರೆ ಶಿವ ಜಾಡ್ಸೋದೈತೈತಿ, ಸಿಕ್ಕಾಪಟ್ಟೆ ಹಸ್ಮು ಅಂತ ಹೇಳ್ತೈತೆ. ಟೀ ಮಾಡ್ಕೊಟ್ಟೆ, ಅದಕ್ಕೇನೇನೆ ಸ್ವಲ್ಪ ಲೇಟ್ ಆಗ್ತೈತೆ ಅನ್ಬಿಟ್ಟೆ. ಪರವಾಗಿಲ್ಲ. ಈಗ ಒಂದು 25 ನಿಮಿಷ 30 ನಿಮಿಷದ ಒಳಗಡೆ ನಾನು ಅಡಿಗೆ ಮಾಡ್ಬೇಕು ಫ್ರೆಂಡ್ಸ್. ಇದೇ ನನ್ನ ಟಾರ್ಗೆಟ್. ಆಮೇಲೆ 1.5 ಅವರಲ್ಲಿ ದೇವ್ರ ಕ್ಲೀನ್ ಮಾಡಿ ಪ್ರಶಾಂತವಾಗಿ ಮಲಗಬಹುದು. ಅಡಿಗೆಗೆ ಏನೇನ್ ಬೇಕು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡೆ. ಒಂದು ಜಾರ್ ಎತ್ಕೊಂಡು ಮೊದಲು ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಾಕೊಂಡು, ಆಮೇಲೆ ಒಣಮೆಣಸಿನಕಾಯಿ ಹಾಕೊಂಡು, ಜೀರಿಗೆ ಮೆಣಸು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಾಯಿ ಯಾಕೆ ರುಬ್ಕೋಬೇಕು, ಕಾಯಿ ಸುಲ್ಕೊಟ್ಟಿಲ್ಲ ಫ್ರೆಂಡ್ಸ್ ಶಿವ, ಅದಕ್ಕೆ ಹಿಂಗೆ ಮಾಡ್ಕೊಂಡೆ. ಸೊರೆಕಾಯಿ ಮೂಲಂಗಿ ಕಟ್ ಮಾಡಿ ನೀರ್ಗೆ ಹಾಕೊಂಡು ಹೆಸರು ಕಾಳು ಇಟ್ಕೊಂಡಿದ್ದೀನಿ. ಆಮೇಲೆ ಬೇಳೆನ ತೊಳೆದಿಟ್ಕೊಂಡು ತರಕಾರಿ ಎಲ್ಲ ಹಾಕೊಳ್ತಾ ಇದ್ದೀನಿ. ಮತ್ತೆ ರುಬ್ಬಿರೋ ಮಸಾಲೆ ಸಹ ಹಾಕ್ತಾ ಇದ್ದೀನಿ. ಕ್ವಿಕ್ ಆಗಬೇಕು ಫ್ರೆಂಡ್ಸ್. ಇವಾಗ 10-15 ನಿಮಿಷದಲ್ಲಿ ಅಡುಗೆ ಆಗಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ, ಬೆನ್ಮೇಲೆ ಗಟ್ಟಿ ಹೊತ್ತೈತೆ ಅವರೇ ಬೇಳೆ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೊಂಡು, ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ವಿಸಿಲ್ ಹಾಕೊಂಡೆ. ಒಂದೇ ಒಂದು ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು. ನನ್ನ ಅದೃಷ್ಟಕ್ಕೆ ಬೇಳೆ ಎಲ್ಲ ಬೇಗ ಬೇಯ್ತವೆ. ಅದಕ್ಕೆ ಈ ಥರ ಒಟ್ಟೊಟ್ಟಿಗೆ ಬೇಗ ಅಡುಗೆ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೂಲಂಗಿ ಸೊರೆಕಾಯಿ ಹಾಕಿದ್ರೆ ಹಿಂಗೆ ತೆಳ್ಳಗಾಗ್ತೈತೆ ಸಾರು. ಅದ್ರ ಚಿಂತೆ ಇಲ್ಲ, ಕುದಿತಾ ಗಟ್ಟಿ ಬತ್ತೈತೆ. ಆಮೇಲೆ 1 ಲೀಟರ್ ಹಾಲು ಹಾಕೊಂಡೆ. ಬೇಗ ಆಗುವಂಥ ಅಡುಗೆ ಫ್ರೆಂಡ್ಸ್ ಇದು. ಅದಕ್ಕೆ ನಾನು ಈ ಸಾಂಬಾರನ್ನೇ ಸೆಲೆಕ್ಟ್ ಮಾಡ್ಕೊಂಡೆ. ಇದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಅವರೇ ಬೇಳೆ ಆಲೂಗಡ್ಡೆ ಹಾಕಿರೋದ್ರಿಂದ ಸಾರು ಗಟ್ಟಿ ಬಂತು. ಸದ್ಯ ಗಟ್ಟಿ ಬಂದಿಲ್ಲ ಅಂದ್ರೆ ಕಾಯಿ ರುಬ್ಬಾಕೋಬೇಕು. ಆಮೇಲೆ ಅದನ್ನ ಸೈಡ್ಗೆ ಇಟ್ಕೊಂಡು ಹೆಸರು ಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಈಗ ನಾನು ಮಾಡ್ತಿರೋ ಸಾರು ಸ್ವಲ್ಪ ಹೀಟ್ ಫ್ರೆಂಡ್ಸ್, ಹಾಲು ಅವೆಲ್ಲನೂ. ಅದಕ್ಕೆ ಹೆಸರು ಕಾಳು ಹುರಿದು ಹಾಕೊಳ್ತಾ ಇದ್ದೀನಿ. ಬೇಸಿಗೆನಲ್ಲಿ ಇಂತೆಲ್ಲ ಟಿಪ್ ಎಲ್ಲ ಫಾಲೋ ಮಾಡಲೇಬೇಕು. ಈ ಥರ ಕಾಳನ್ನ ಚೆನ್ನಾಗಿ ಹುರ್ಕೊಂಡು ಸಾಂಬಾರ್ ಒಳಗೆ ಹಾಕೊಂಡು ಒಂದು 2-3 ನಿಮಿಷ ಕುದಿಸ್ಕೊಬಿಟ್ರೆ ಸಾಕು. ನಿಮ್ಗೆ ಇನ್ನೂ ನುಣ್ಣಗ್ಬೇಕಂದ್ರೆ ಇನ್ನೊಂದು ವಿಸಿಲ್ ಹಾಕ್ಕೊಬಿಡೋದು. ಅದ್ರ ಸೊರೆಕಾಯಿ ಮೂಲಂಗಿ ಜಾಸ್ತಿ ನುಣ್ಣಗಾಗೋಯ್ತವೆ. ಇದನ್ನೊಂದು ಕುದಿಸ್ಕೊಂಡು ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳೋದು. ಮಾಮೂಲಿ ನಮ್ದು ಒಗ್ಗರಣೆ ಸೋಟೈತಲ್ಲ, ಅದು ಇಟ್ಕೊಂಡು ಒಂದು ಸ್ವಲ್ಪ ಕರ್ದಿರೋ ಎಣ್ಣೆ ಆಯ್ತು, ಅದನ್ನ ಖಾಲಿ ಮಾಡೋಣ ಅಂದ್ಬಿಟ್ಟು ಅದೇ ಎಣ್ಣೆ ಹಾಕೊಂಡು ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಇಷ್ಟೇ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೊಂಡ್ರು ಚೆನ್ನಾಗಿರ್ತೈತೆ ಒಗ್ಗರಣೆಗೆ. ಒಗ್ಗರಣೆ ಹಾಕೊಂಡ್ಮೇಲೆ ಘಮ ಅಂತ ಸ್ಮೆಲ್ ಸ್ಟಾರ್ಟ್ ಆಗ್ತೈತೆ. ಇದೊಂದು ಸ್ವಲ್ಪ ಉಪ್ಸಾರು ಥರ ಟೇಸ್ಟ್ ಬರ್ತೈತೆ ಫ್ರೆಂಡ್ಸ್. ಅಂದ್ರೆ ಹುಣಸೆ ಹಣ್ಣು ಹಾಕ್ತೀರಾ, ನಿಂಬೆ ಹುಳಿ ಬಿಟ್ಕೊಳ್ತೀರಾ, ಉಪ್ಸಾರು ತಿಂತೀವಲ್ಲ, ಆಲ್ಬಿಟ್ಟು ಉಪ್ಸಾರು ಅದೇ ಥರ ಟೇಸ್ಟ್ ಬರ್ತಿದೆ. ಚಳಿ ಜ್ವರ ಹುಷಾರ್ ತಪ್ಪಿರೋರಿಗೆ ಅದಕ್ಕೆಲ್ಲ ಸೂಪರ್ ಸಾಂಬಾರ್ ಇದು. ಮುದ್ದೆಗೆ ಮಾತ್ರ ಅಲ್ಲ, ಅನ್ನಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ. ಈ ಸಾರನ್ನ ಒಂದು ಕುದಿಯಾಕ್ಬಿಟ್ಟೆ. ಒಗ್ಗರಣೆ ಹಾಕಿದ್ಮೇಲೆ ಮಾಮೂಲಿ ನಾನು ಒಂದು ಕುದಿಸ್ತೀನಿ. ಅನ್ನ ಇತ್ತು ಬೆಳಗ್ಗೆದು, ಅದನ್ನೇ ಮುರಿದಾಕ್ಬಿಟ್ಟು ಅನ್ನನೇ ಹಾಕ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ. ತೊದಲಿಸ್ತಾ ಇದ್ದೀನಿ ಜಾಸ್ತಿ ನಿದ್ದೆ ಕಣ್ಣಲ್ಲಿ. ಮುದ್ದೆನೂ ಮಾಡ್ಕೊಂಡೆ. ಹಾಲ್ ಸಾರು ಬಿಸಿ ಬಿಸಿ ಮುದ್ದೆ ರೆಡಿ ಫ್ರೆಂಡ್ಸ್. ಹೆಂಗೆ ತಮಟೆ ಸೌಂಡ್ ಅಪ್ಪಿ? ಅವನ್ ಲೇಟ್ ಇನ್ನು. ಬಿಸ್ಕೆಟ್ 1 ಪ್ಯಾಕ್ ತಿನ್ಬಿಟ್ಟು ಕವರ್ ಮುಂದೆ ಇಟ್ಕೊಂಡು ಕೂತವನೆ. ಅಂದ್ರೆ ಇದರ ಅರ್ಥ ನಾನ್ ತಿಂದಿಲ್ಲ, ಇವ್ರು ತಿಂದ ಹಾಕವ್ರೆ ಅಂತ. ನನಗಿದ್ರ ಒಂಥರ ಸಂತೋಷ. ಗಂಟ್ಲು ನೋವು, ಶೀತ, ನೆಗಡಿ ಅದೇನಾದ್ರು ಆಗಿದ್ರೆ ಫ್ರೆಂಡ್ಸ್ ಸಾರ್ ಮಾಡ್ಕೊಂಡ್ ತಿನ್ರಿ. ಸ್ಟಡಿ ಬಾಡಿ ಚೆನ್ನಾಗಿದತೆ. ಓಕೆ ಫ್ರೆಂಡ್ಸ್, ಇವಾಗ ಹೊಟ್ಟೆ ತುಂಬಿಸಿದ್ದಾಯ್ತು. ನಮ್ ದೇವ್ರ ಗುಡ್ ಕತೆಗೆ ಬರುವ. ಈಗ ನಾನಿವತ್ತು ದೇವ್ರ ಸಾಮಾನು ತೊಗೊಳಕ್ಕೆ ಸಬಿನ, ಹುಣಸೆಹಣ್ಣು ಮತ್ತೆ ಹೊಸದ್ ನಾರ್ ತಗೊಂಡಿದ್ದೀನಿ. ಪಿತಾಂಬ್ರಿ ತರ ಕ್ಲೀನ್ ಆಗ್ತಿದೆ ಫ್ರೆಂಡ್ಸ್. ಇದು ಒಂದ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು ಅಷ್ಟೇ. ಪಿತಾಂಬ್ರಿ ಎಲ್ಲ ತಂದು ನಮ್ಗೆ ಅಭ್ಯಾಸನೇ ಇಲ್ಲ, ಅದಕ್ಕೆ ಇದೇ ರೂಢಿ ಆಗೋದು. ಮೊದಲು ನಾನು ಈ ಕಡೆ ಇಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಗಲೀಜಾಗೈತಲ್ಲ ನೀರು, ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಡು ದೇವ್ರ ವಿಗ್ರಹಗಳೆಲ್ಲ ಮೊದಲು ಕ್ಲೀನ್ ಮಾಡ್ಕೊಬಿಡ್ತೀನಿ. ಆವಾಗಲೂ ಮೊದಲು ಹೊಸ ನೀರಲ್ಲೇ ಮೊದಲು ಕ್ಲೀನ್ ಮಾಡ್ಕೋತೀನಿ. ಆ ವಿಗ್ರಹಗಳನ್ನ ಜಾಸ್ತಿ ಉಜ್ಜಿ ತೊಳೆಗೆ ಹೋಗ್ಬಾರ್ದು, ಕಲರ್ ಎಲ್ಲ ಚೇಂಜ್ ಆಗ್ಬಿಡ್ತಂದ್ರೆ ನೋಡೋಕ್ಕಾಗಲ್ಲ. ಆ ಕುಂಕುಮ ಇಟ್ಟಿರೋ ಜಾಗದಲ್ಲಿ ಮಾತ್ರ ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜಿ ತೊಳ್ಕೊಂಡು ಮಾಮೂಲಿ ಕೈಯಲ್ಲೇ ತೊಳ್ಕೊಳ್ತೀನಿ. ಎಲ್ಲ ವಿಗ್ರಹಗಳು
ಆರಾಮಾಗಿ ತೊಳ್ಬಿಡ್ತೀನಿ. ಇಲ್ಲಿಗೆ ಲಕ್ಷ್ಮೀ ದೇವಿಗೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಒದಾಡ್ಬಿಡ್ಬೇಕಾಗ್ತೈತೆ. ಯಾಕಂದರೆ ತುಂಬ ಪುಟ್ಟ ವಿಗ್ರಹ ಅಲ್ಲ, ಅಲ್ಲಿ ಮಾರ್ಕೆಲ್ಲ ಜಾಸ್ತಿ ಆಗಿರ್ತೈತೆ. ದೀಪ ಹಚ್ತೀವಿ, ಅದೆಲ್ಲ ಧೂಳೆಲ್ಲ ಸೇರ್ಕೊಂಡಿರ್ತೈತೆ, ಹೊಗೆ ಎಲ್ಲ ಸೇರ್ಕೊಂಡಿರ್ತೈತೆ. ನಾನು ಅನ್ಕೊಳ್ತಾನೆ ಇದ್ದೀನಿ, ಬ್ರಷ್ ಮಾಡ್ತೀವಲ್ಲ ಆ ಥರದ್ದು ಹೊಸ ಬ್ರಷು ಈ ದೇವ್ರ ತೊಳೆಕೆ ಅಂತಲೇ ತಂದಿಟ್ಕೋಬೇಕು ಅಂತ. ಹಂಗೆ ಮರ್ತೋಗ್ಬಿಡ್ತೀನಿ. ತೊಳಿಬೇಕಾದ್ರೆ ಮಾತ್ರ ನೆನಪಾಗ್ತೈತೆ ತಂದಿಟ್ಕೋಬೇಕು ಅಂತ, ಆಮೇಲೆ ಮರ್ತೋಗ್ತೀನಿ. ಹಿಂಗೆ ತೊಳಿಬೇಕಾದ್ರೆ ಕಷ್ಟಪಟ್ಟು ತೊಳಿತೀನಿ. ಆದರೂ ಹೆಂಗಾದ್ರೂ ಒದ್ದಾಡ್ಕೊಂಡು ಕ್ಲೀನ್ ಆಗೋ ತನಕ ಬಿಡಲ್ಲ, ತೊಳೆದು ಬಿಡ್ತೀನಿ. ಬೆಳಿಗ್ಗೆ ಹುಣ್ಸೆಹಣ್ಣು ಬಳಸಬಾರ್ದು, ಕಪ್ಪಾಗಿ ಹೋಗ್ತೈತೆ. ಇದು ಗೊತ್ತಿಲ್ದಿರ ಎಷ್ಟು ದಿನ ಹಂಗೆ ತೊಳಿತಾ ಇದೆ. ಮೊನ್ನೆ ಒಡವೆ ಅಂಗಡಿಗೆ ಹೋದಾಗ ಕೇಳಿದೆ, ನೀವು ಕೊಟ್ಟಿರೋ ವಿಗ್ರಹ ಅದು ಬ್ಲಾಕ್ ಆಗ್ತೈತೆ ಅಂತ. ಆವಾಗ ಅವಣ್ಣ ಹೇಳಿದ್ರು ಹುಣ್ಸೆಹಣ್ಣು ಬಳಸಬಾರ್ದು ಬೆಳ್ಳಿಗೆ ಅಂತ. ಆವಾಗಿಂದ ಬರೀ ಸಬೀನದಲ್ಲಿ ತೊಳೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ದೇವ್ರ ಸಾಮಾನು ನೀಟಾಗಿ ತೊಳ್ಕೊಂಡು ಒಂದು ಬಿಳಿ ಬಟ್ಟೆನಲ್ಲಿ ಒರೆಸಿಟ್ಕೊಳ್ತೀನಿ. ದೇವ್ರಿಗೆ ಅಂತಲೇ ನಾನು ಸ್ವಲ್ಪ ಬಟ್ಟೆಗಳನ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಒಂದೆರಡು ಬ್ಲೌಸ್ ಪೀಸು ಮತ್ತು ಒರ್ಸಾಕೊಂದು ವೈಟ್ ಬಟ್ಟೆಗಳನ್ನ. ಗಂಧ ಮತ್ತು ಇದು ಜಾವತ್ ಪೌಡ್ರ್ ತಂದಿದ್ನಲ್ಲ ಫ್ರೆಂಡ್ಸ್, ಅದನ್ನು ಗಂಧಕ್ಕೆ ಮಿಕ್ಸ್ ಮಾಡಿಕೊಂಡೆ. ಹೆಂಗೆ ಬಳಸೋದು ಅಂತ ನಮ್ಮ ಸಬ್ಸ್ಕ್ರೈಬರೇ ಕಮೆಂಟ್ ಮಾಡಿದ್ರಲ್ಲ, ಅದಕ್ಕೆ ಗಂಧ ಜೊತೆ ಬಳಸ್ಕೊಂಡೆ. ಗಂಧ ಇಲ್ಲಾಂದರೆ ಅರ್ಶಿನ ಜೊತೆ ಈ ಥರ ಮಿಕ್ಸ್ ಮಾಡಿಕೊಂಡು ದೇವ್ರಿಗೆ ಇಟ್ಕೊಳ್ಳೋದು. ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗ ಒಂದು 2-3 ದಿನ ಆದ್ರೂ ಮೇ ಬಿ ಅದೇ ಸ್ಮೆಲ್ ಇರ್ತೈತೆ ಅಂತ ಅಂದ್ಕೊಳ್ತೀನಿ. ಮನೆಯೊಳಗೆ ದೇವಸ್ಥಾನ ಸ್ಮೆಲ್ ಇದ್ದಂಗೆನೇ ಇಷ್ಟ ಆಯಿತು ನನಗೆ. ಮತ್ತು ದೇವಸ್ಥಾನ ತೊಳಿಬೇಕಾದ್ರೂ ಅಷ್ಟೇ, ಅರ್ಶಿನ ಕುಂಕುಮ ಇಟ್ಕೋಬೇಕಾದ್ರೂ ಅಷ್ಟೇ, ಮೊದಲು ವಿಗ್ರಹಗಳಿಗೆ ರೆಡಿ ಮಾಡಿ ಸೈಡ್ಗೆ ಇಟ್ಕೊಬಿಡ್ಬೇಕು, ಆಮೇಲೆ ದೇವ್ರ ಸಾಮಾನುಗಳಿಗೆಲ್ಲ ಇಟ್ಕೊಳ್ಳೋದು. ಇದೆಲ್ಲ ನೋಡೋಕ್ಕೆ ಒಂದು ಸ್ವಲ್ಪ ಕಷ್ಟವಾಗಿರ್ತೈತೆ, ಆದರೂ ಇಷ್ಟಪಟ್ಟು ಮಾಡ್ಕೊಳ್ಳೋದು. ಒಂದು ಸಲ ನಾನೇನಾದರೂ ನೀಟಾಗಿ ಪೂಜೆ ಮಾಡಬೇಕು ಅಂದರೆ ಇಷ್ಟೆಲ್ಲ ಮಾಡ್ಕೊಂಡು ಮಾಡಿದ್ರೆ ನನಗೊಂದು ಸ್ವಲ್ಪ ಸಮಾಧಾನ ಅನ್ನಿಸ್ತೈತೆ. ಇಲ್ಲಾಂದರೆ ಒಂದು ಸ್ವಲ್ಪ ಏನೋ ಅನ್ಕಂಪ್ಲೀಟ್ ಅಂತ ಅನ್ನಿಸ್ತೈತೆ. ಆದರೂ ಕೆಲವ್ರು ಹೇಳೋದು ಮನೆ ಕ್ಲೀನ್ ಇರ್ತೈತಾ, ಅದು ಇದು ಎಲ್ಲ ಭಕ್ತಿ ಮುಖ್ಯ, ಕಡ್ಡಿ ಹಚ್ಚಿಬಿಟ್ರು ಮುಗಿದು ಭಕ್ತಿಯಿಂದ ಅಂತ. ಕೆಲವರು ನಂತರ ಇರ್ತಾರೆ, ಎಲ್ಲ ಕ್ಲೀನಾಗಿದ್ದೇನೆ ಮಾಡಬೇಕು ಅಂತ. ಈ ವಾರ ತೊಳಿತಾನೆ ಇರಲಿಲ್ಲ ನಾನು ದೇವ್ರ ಸಾಮಾನ. ಹಬ್ಬ ಐತಲ್ಲ, ಜಾತ್ರೆ ಐತಲ್ಲ ಉಸ್ಕೂರಲ್ಲಿ, ಮನೆ ದೇವ್ರು ಬೇರೆ, ಅದಕ್ಕೆ ಈ ಸಲ ಕ್ಲೀನ್ ಮಾಡ್ಕೊಳ್ತಾ ಇರೋದು. ಇಲ್ಲಾಂದರೆ 15 ದಿನಕ್ಕೆ ಒಂದೇ ಸಲನೇ ನಾನು ಕ್ಲೀನ್ ಮಾಡ್ಕೊಳ್ಳೋದು. ಕಾಮಾಕ್ಷಿ ದೀಪನೂ ಅಷ್ಟೇ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತೇ ರೆಡಿ ಮಾಡಿ ಇಟ್ಕೋತೀನಿ. ಶುಕ್ರವಾರ ಹೆಂಗಿದ್ರೂ ಕಾಮಾಕ್ಷಿ ದೇವಿ ಪೂಜೆ ಮಾಡಬೇಕಲ್ಲ, ಆವಾಗ ಒಂದ್ಸಲ ಇನ್ನೊಂದ್ಸಲ ಅರ್ಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದು. ಆಮೇಲೆ ಈ ತಾಳಿನ ತುಂಬ ಜನ ಕೇಳ್ತಾ ಇದ್ರಿ, ಇದು ಚಿನ್ನದ ಅಂತ. ಅಷ್ಟು ಸಾವುಕಾರಾಗಿಲ್ಲ ಫ್ರೆಂಡ್ಸ್, ದಿನನೂ ಬೇಗ ಬರಲಿ ಅಂತ ನನಗೂ ಚಿನ್ನದ ದೇವ್ರಿಗೆ ಹಾಕಬೇಕು ಅಂತ ಆಸೆ ಐತೆ. ಈ ತಾಳೆದದು ಕಲರ್ ಹೋಗ್ತಾ ಇಲ್ಲ ನನ್ನ ಅದೃಷ್ಟಕ್ಕೆ. ಒಂದು 4-5 ವರ್ಷದಿಂದ ಅದನ್ನೇ ಬಳಸ್ತಾ ಇದ್ದೀನಿ, ಕಲರ್ ಹೋಗ್ತಾ ಇಲ್ಲ. ಆ ದಾರಕ್ಕೆ ಅರ್ಶಿನ ಗಂಧ ಎಲ್ಲ ಹಚ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಸೈಡ್ಗೆ ಇಟ್ಕೊಳ್ಳೋದು. ಈ ತೆಂಗಿನಕಾಯಿ ಮುಳುಗೋಗಿತ್ತು ಮೊನ್ನೆ ಕಳ್ಸಿಕ್ಕಿಟ್ಟಾಗ, ಆವಾಗೊಂದು ಸ್ವಲ್ಪ ಬೆವ್ತೋದಂಗೆ ಆಗ್ಬಿಟ್ಟಿತ್ತು ಕಾಯಿ. ಸ್ವಲ್ಪ ಬೇಜಾರಾಯಿತು ನನಗೆ. ಈ ಸಲ ಏನಾದರೂ ಬಟ್ಟೆ ಏನಾದರೂ ಸುತ್ತಿ ಇಡಬೇಕು ಮುಳುಗೋಗ್ದಿರೋ ಥರ. ಮತ್ತು ದಪ್ಪ ತೆಂಗಿನಕಾಯಿಗಳು ಸಿಗ್ತಾ ಇಲ್ಲ ಇತ್ತೀಚೆಗೆ. ಕಳಶ ತುಂಬ ದೊಡ್ಡದು ನಮ್ಮದು. ತೆಂಗಿನಕಾಯಿಗೂ ಅಷ್ಟೇ ಜಾವತ್ ಪೌಡ್ರು ಮತ್ತು ಗಂಧನ ಮಿಕ್ಸ್ ಮಾಡಿರೋದನ್ನ ಹಚ್ಕೊಬಿಟ್ಟು ಮೊದಲು ಅದ್ರ ಮೇಲೆ ಅರ್ಶಿನ ಉದುರಿಸ್ಕೋಬೇಕು. ಸ್ವಲ್ಪ ನೆಂದಂಗೆ ಕಾಣಿಸ್ತೈತೆ, ಅರ್ಶಿನ ಕಾಣಿಸ್ತಾ ಇಲ್ಲ, ಒಣಗದ ಮೇಲೆ ಕರೆಕ್ಟಾಗಿ ಕಾಣಿಸ್ತೈತೆ. ಪೇಪರ್ ಕಟ್ ಮಾಡ್ಕೊಂಡಿರೋದ್ರಲ್ಲಿ ಈ ಥರ ಕುಂಕುಮ ಇಟ್ಕೊಂಡೆ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಡಿಸೈನ್ ಇಟ್ಕೊಂಡೆ. ದೇವ್ರಗೂಡನ್ನ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡು ಅದಕ್ಕೂ ಅರ್ಶಿನ ಗಂಧ ಎಲ್ಲ ಓಂ ಶ್ರೀ ಸ್ವಸ್ತಿಕ್ ಗುರುತೆಲ್ಲ ಹಾಕ್ಕೊಂಡಿದ್ದೆ. ರಾಯರ್ ಫೋಟೋ ಇಲ್ವಾ ಅಂತ ಕೇಳ್ತಿದ್ರಲ್ಲ ಫ್ರೆಂಡ್ಸ್, ಇದೇ ಇಟ್ಟಿದ್ದೀನಿ. ಅಂದರೆ ದೇವ್ರ ಗುಡ್ ಕಲರು ರಾಯರ್ ಫೋಟೋ ಎರಡೂ ಒಂದೇ ಥರ ಆಯ್ತಲ್ಲ, ಹಂಗಾಗಿ ನಿಮಗೆ ಕಾಣಿಸ್ತಾ ಇಲ್ಲ, ಅದು ಬೇರೆ ಸೈಡ್ಗೆ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ದೇವ್ರ ಫೋಟೋಗಳು ಅಷ್ಟೇ ಅರ್ಶಿನ ಉಪ್ಪು ಹಾಕಿನೇ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಅದನ್ನೆಲ್ಲ ತೋರಿಸಿಲ್ಲ, ಡೀಟೇಲಾಗಿ ತೋರ್ಸೋಕೆ ಹೋದ್ರೆ ತುಂಬ ಲಾಂಗ್ ಆಗಿಬಿಡ್ತೈತೆ ಅಂತ ಅಂದ್ಬಿಟ್ಟು. ಯಾಕೆ ಇಷ್ಟೊಂದು ಡೀಟೇಲಾಗಿ ತೋರಿಸ್ತಿದ್ದೀನಿ ಅಂದರೆ, ತುಂಬ ಜನ ಸಿಸ್ಟರ್ಸು ಪೂಜೆ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಹೇಳಿ ನಮಗೆ ಅಂತ ಹೇಳಿದ್ರು, ಅದಕ್ಕೋಸ್ಕರ. ಮತ್ತು ನಾನು ಲಕ್ಷ್ಮೀ ದೇವಿ ಇಟ್ಟಿದ್ದೀನಲ್ಲ, ಅದ್ರ ಬಗ್ಗೆ ಅಂತೂ ಈ ಸಲ ವಿಡಿಯೋ ಮಾಡಲೇಬೇಕು ಅಂತ ಕೇಳಿದ್ರಿ. ಅದಕ್ಕೆ ನಾನು ತಾಮ್ರದ ಪ್ಲೇಟ್ ಇಟ್ಕೊಂಡು ₹1 ಕಾಯಿನ್ ಇಟ್ಕೊಂಡು ಅದಕ್ಕೂ ಅರ್ಶಿನ ಕುಂಕುಮ ಇಟ್ಕೊಂಡು ಮೊದಲು ಅಕ್ಕಿ ಹಾಕ್ಕೊಳ್ತೀನಿ. ತುಂಬ ಚೆಲ್ಲೋಂಗೆ ಹಾಕ್ಕೊಳ್ಳಲ್ಲ, ಸುಮ್ಮನೆ ಮುಕ್ಕಾಲು ಭಾಗದಷ್ಟು ಹಾಕೋತೀನಿ. ಕಳಶ ಇಟ್ಟರೆ ಇನ್ನೂ ಫುಲ್ ಆಗ್ತಿತ್ತಲ್ಲ ಅದಕ್ಕೆ. ಅದ್ರ ಮಧ್ಯೆ ಒಂದು ಸ್ವಲ್ಪ ಇದು ಕುಬೇರ ರಂಗೋಲಿ ಹಾಕ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು, ಆಮೇಲೆ ಕಳಶನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅದಕ್ಕೆ 5 ಗೋಮತಿ ಚಕ್ರ, 5 ಕವಡೆ, ಲಕ್ಷ್ಮೀ ಕವಡೆ ಯೆಲ್ಲೋ ಕಲರ್ ಬರ್ತಿತ್ತಲ್ಲ, ಕಾಯಿನೂ ಬೆಸ ಸಂಖ್ಯೆಯಲ್ಲಿ, 1 ಬೆಳ್ಳಿದು ಗೆಜ್ಜೆ, ಇವಿಷ್ಟನ್ನು ಹಾಕಿ ಕಮಲದ ಬೀಜ 5 ಹಾಕಿ ಆಮೇಲೆ ಅಕ್ಕಿ ಹಾಕ್ಕೊಂಡೆ. ಅಕ್ಕಿನ ಇದಕ್ಕೂ ತುಂಬ ಹಾಕಕ್ಕೆ ಹೋಗ್ಬಾರ್ದು, ಮುಕ್ಕಾಲು ಭಾಗ ಹಾಕ್ಕೊಂಡೆ, ವಿಗ್ರಹ ಇಟ್ಟರೆ ಚೆಲ್ಲಬಾರ್ದು ಅಕ್ಕಿ. ಹಂಗಾಗಿ ಅದಕ್ಕೂ ಅರ್ಶಿನ ಕುಂಕುಮ ಇಟ್ಕೊಂಡು ಈ ಥರ ಲಕ್ಷ್ಮೀ ದೇವಿನ ಇಟ್ಕೊಳ್ಳೋದು. ಈ ದೇವ್ರು ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಲಕ್ಷ್ಮೀ ದೇವಿ ನಾನು ತುಂಬ ನಂಬ್ತೀನಿ. ಇಷ್ಟು ನಮ್ಮ ಲಕ್ಷ್ಮೀ ದೇವಿ ಕತೆ ಫ್ರೆಂಡ್ಸ್. ಇದೆಲ್ಲ ಮುಗಿಸೋಷ್ಟರಲ್ಲಿ ಕರೆಕ್ಟಾಗಿ 1 ಗಂಟೆ ಆಯಿತು. ಸಮಾಧಾನ ಆಯಿತು ಇಷ್ಟೆಲ್ಲ ಮುಗಿಸಿದ್ದಕ್ಕೆ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಆರ್ಯನ್ ಆರಾಧ್ಯ 24ಕ್ಕೆ ಎಕ್ಸಾಮ್, ಆಲ್ ದ ಬೆಸ್ಟ್. ಶರಣ್ 20ಕ್ಕೆ ಬರ್ತಡೆ, ವಿಶ್ ಹ್ಯಾಪಿ ಬರ್ತಡೆ. ಭುವನ್ ಹಾರ್ SSLC ಎಕ್ಸಾಮ್, ಆಲ್ ದ ಬೆಸ್ಟ್. ವಸಂತ್ ಹ್ಯಾಪಿ ಬರ್ತಡೆ. ಪ್ರತಿಮಾ ಸಿಸ್ಟರ್ ಚಂದ್ರಶೇಖರನ್ 21ಕ್ಕೆ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಭಾನವಿ ಹಾಯ್. ಮೇಘನಾ ಎಕ್ಸಾಮ್, ಆಲ್ ದ ಬೆಸ್ಟ್. ಮಂಜು ಅಣ್ಣ ಗೀತಾ ಸಿಸ್ಟರ್ 21ಕ್ಕೆ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಸುವರ್ಣ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಕಿಶನ್ ಆಲ್ ದ ಬೆಸ್ಟ್. ಚೈತ್ರ ಹಾಯ್.
ಹಾಯ್ ನಕ್ಷತ್ರ ಹಾಯ್, ಹಾಯ್ ಸ್ಫೂರ್ತಿ ವಿಶ್ ಹ್ಯಾಪಿ ಬರ್ತಡೆ, ಹ್ಯಾಪಿ ಬರ್ತಡೆ, ಅಂಜು ಅವ್ರದ್ದು 22 ಬರ್ತಡೆ ಹ್ಯಾಪಿ ಬರ್ತಡೆ, ಹ್ಯಾಪಿ ಬರ್ತಡೆ, ಪವನ್ ಕುಮಾರ್ 21 ಬರ್ತಡೆ ಹ್ಯಾಪಿ ಬರ್ತಡೆ, ಹ್ಯಾಪಿ ಬರ್ತಡೆ, ಕನಿಕ್ಷ್ ಕವಿಕ್ಷ್ ಹಾಯ್, ಹಾಯ್ ಚಿರು ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಕಾಶ್ 2ನೇ ತಾರೀಕು ಬರ್ತಡೆ ಹ್ಯಾಪಿ ಬರ್ತಡೆ, ಹ್ಯಾಪಿ ಬರ್ತಡೆ, ಜ್ಯೋತಿ ಕಲ್ಯಾಣಿ ಯಶವಂತ್ ಸಿಸ್ಟರ್ಸ್ ಹಾಯ್. ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ. ಬಾಯ್.